ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸೋಮವಾರಪೇಟೆ ತಾಲೂಕಿನ ಗ್ರಾಮೀಣ ಭಾಗಗಳಲ್ಲಿ ಸುಮಾರು 8.5 ಲಕ್ಷದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಮಂತ್ರಗೌಡ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಲಾಯಿತು. ಮೊದಲಿಗೆ ತಾಲೂಕಿನ ಶಾಂತಳ್ಳಿ ಹೋಬಳಿಯ ನೂತನ ಬಸ್ ತಂಗುದಾಣಕ್ಕೆ 15 ಲಕ್ಷದ ವೆಚ್ಚದ ಕಾಮಗಾರಿಗೆ ಚಾಲನೆ ನೀಡಿ ನಂತರ ಅಲ್ಲಿಂದ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ಗೆ ತೆರಳುವ ರಸ್ತೆಗೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭ ಗ್ರಾಮ ಪಂಚಾಯಿತಿಯಲ್ಲಿ ಹೊಸದಾಗಿ ನಿರ್ಮಿಸಿರುವ ಡಿಜಿಟಲ್ ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿದ ಅವರು ಈ ಗ್ರಂಥಾಲಯವನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಒಳ್ಳೆದಾಗ್ಲಿ. ಜಮೀನ್ ಗಿಮೀನ್ ಯಾರ್ದಿದೆ ಅಕ್ಕಪಕ್ಕ? ವೆರಿ ಗುಡ್. ಅಲ್ಲ ಊರವ್ರು ಉಪಯೋಗಿಸ್ಕೊತೀರಿ ಇಲ್ವಾ? ಈಗ ಇದು ಸರ್ವಿಸಿಂಗಿಗೆ ಈ ಪಂಚಾಯತಿ APMC ಹ್ಯಾಂಡ್ ಹಲೋ ಬೇಕಿದ್ದಾಗ ಬರೀ ಲೇಡೀಸ್ ಹೋಗ್ಬಿಡಿ, ಫಸ್ಟ್ ಲೇಡೀಸ್ ಹೋಗ್ಬಿಡಿ. ಈಗ ನಾವು ಬರ್ತೀವಿ ಅವರಿಗೆ. ಒಳ್ಳೇದಾಗಲಿ. 2-3 ದಿವಸ ಇರ್ಬೋದು ಅಲ್ವಾ? ಆ ದೇವರು ಕುಮಾರಲಿಂಗೇಶ್ವರ ದೇವರು ನಿಮಗೆ ಬರೋಂಥ ದಿವಸನೂ ನಿಮಗೆ ಆಶೀರ್ವಾದ ಮಾಡಲಿ ಅಂತ, ನಿಮಗೆ ಮತ್ತೊಮ್ಮೆ ಅವಕಾಶ ಕೊಡಲಿ ಅಂತ ಹೇಳ್ತಾ, ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಅಭಿವೃದ್ಧಿ ಟೈಮಲ್ಲಿ ಎಲ್ಲರೂ ಸಾಮೂಹಿಕವಾಗಿ ನೋಡಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಈ ಭಾಗದಲ್ಲಿ ನೀವು ಹೇಳ್ದಂಗೆ ಎಷ್ಟೇ ಕಾಮಗಾರಿ, ಯಾಕಂದರೆ ಹ್ಯಾಮ್ಲೆಟ್ ವಿಲೇಜ್ಗಳು ಒಂದೇ ಲೈನಲ್ಲಿ ಇಷ್ಟು ಮನೆ ಸಿಗ್ತವೆ. ಇನ್ನು ಬೇರೆ ಬೇರೆ ಕಡೆಯಲ್ಲಿ 5-5, 2-2, 3-3 ಮನೆ ಬಂದಂಥ ಸಂದರ್ಭದಲ್ಲಿ ಊರು ಒಂದು ಸ್ವಲ್ಪ ಗ್ರಾಮೀಣ ಭಾಗದ ರಸ್ತೆಗಳು ಜಾಸ್ತಿ ಇದೆ. ಅದನ್ನೂ ಲಾಸ್ಟ್ ಟೈಮು ಆಲ್ಮೋಸ್ಟ್ ಒಂದು ಕೋಟಿ ನಮ್ಮ ಶಾಂತಳ್ಳಿ ಪಂಚಾಯತಿಗೆ ಪ್ಲಸ್ ಬೆಳ್ತಳ್ಳಿಗೆ ಒಂದು 70-80 ಲಕ್ಷ ಆಗಿರ್ಬೋದು. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ಬರೋಂಥ ದಿವಸಗಳು ಕೊಟ್ಟು ಈ ಭಾಗದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ನಿರಂತರವಾಗಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ಶಾಂತಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಆ ದೇವ್ರು ನಿರಂತರವಾಗಿ ನಿಮ್ಗೆ ಆಶೀರ್ವಾದ ಮಾಡಲಿ. ಒಳ್ಳೆಯದಾಗಲಿ. ಒಂದು 8-9 ತಿಂಗಳ ಹಿಂದೆ, ಇಲ್ಲ 1 ವರ್ಷ ಆಗಿರ್ಬೋದು, ಗ್ರಂಥಾಲಯಕ್ಕೆ ತಾಲೂಕ್ ಪಂಚಾಯತಿ ಅಡಿಯಲ್ಲಿ ಒಂದು 8-9 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ಗುದ್ದಿ ಪೂಜೆ ಮಾಡೋಕ್ಕೆ ಬಂದೋ. ಅವತ್ತಿನ ಸಂದರ್ಭದಲ್ಲಿ ನಾವು ಯಾವಾಗಪ್ಪ ಮುಗೀತದೆ ಅಂತ ಮಾಮೂಲಿ ನೋಡ್ಕೊಂಡಂಥ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಬಂದ, ಇಷ್ಟು ಬೇಗ ಮಾಡೋರೇ ಅಲ್ಲ ಅಂತ ಖುಷಿ. ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಕಾಮಗಾರಿ ಇದೆ, ಅದನ್ನ ಆದಷ್ಟು ಬೇಗ ಮುಗಿಸಿ, ಯಾಕಂದರೆ ಫಿನಿಶಿಂಗ್ ಕ್ಲೀನಾಗಿದ್ದರೆ ಸ್ವಲ್ಪ ಜನಕ್ಕೆ ಅನುಕೂಲ ಆಗುತ್ತೆ. ಗ್ರಂಥಾಲಯ ಈ ಭಾಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾಗುತ್ತೆ, ಮಕ್ಕಳಿಂದ ಹಿಡಿದು ಹಿರಿಯೋರಿಗೆ, ನ್ಯೂಸ್ ಪೇಪರಿಂದ ಇರ್ಬೋದು, ಇಲ್ಲಾಂದರೆ ಬೇರೆ ಬೇರೆ ಬುಕ್ಸ್ ಇರ್ಬೋದು. ನಾನು ಸಾರ್ವಜನಿಕರಿಗೆ ಏನು ಬೇಡ್ಕೊತೀವಿ ಅಂತಂದರೆ, ಮನೆಗಳಲ್ಲಿ ಪುಸ್ತಕ ನಾವು ಓದಲಿಲ್ಲ ಅಂತಂದರೆ ಬೇರೆಯವ್ರಿಗೆ ಓದೋಕ್ಕೆ ಅವಕಾಶ ಅಂತ ಸಂದರ್ಭದಲ್ಲಿ ಗ್ರಂಥಾಲಯಕ್ಕೆ ಡೊನೇಷನ್ ಮಾಡಿದ್ರೆ ಆ ಪುಸ್ತಕ ಅನುಕೂಲಕ್ಕೆ ಅಂದರೆ ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಪ್ರತಿ ದಿವಸ ಪಂಚಾಯತಿ ವತಿಯಿಂದ ನ್ಯೂಸ್ ಪೇಪರ್ಗಳು ಹೊಸ ಅವತ್ತಿನ ದಿವಸದಲ್ಲಿ ಒಂದು 2-3 ಶಕ್ತಿಯಿಂದ ಹಿಡಿದು ಕನ್ನಡಪ್ರಭ ಬೇರೆ ಬೇರೆ ಪೇಪರ್ನ ಇಲ್ಲಿಟ್ಟರೆ ಊರವ್ರು ಬಂದು ಒಂದು ದಿವಸ ಒಂದು 10 ನಿಮಿಷ ಆದರೂ ಕೂತ್ಕೊಂಡು ಪೇಪರ್ ಆದರೂ ನೋಡೋಕ್ಕೆ ಅಲ್ಲ ಟೈಮ್ ಇರಲ್ಲ,
ಕೆಲವು ಜನಕ್ಕೆ ಫ್ರೀಯಾಗಿರೋರು ಒಂದು 10 ನಿಮಿಷ ಕೂತ್ಕೊಂಡು ಊರಿನ ವಿಚಾರ ಬೇಕಾದ್ರೆ ಒಂದು ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಅದೇ ರೀತಿಲಿ ಪಕ್ಕದಲ್ಲಿ ನಾವು ಒಂದು ಏನು ಬಸ್ ಸ್ಟ್ಯಾಂಡು ಪ್ಲಸ್ ಒಂದು ರೋಡ್ ಗುದ್ಲಿ ಪೂಜೆನೂ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಲೋಕೇಶ್ ಅವ್ರ ಪ್ರಯತ್ನದಲ್ಲಿ ಹಠ ಮಾಡಿ ನನಗೆ ಏನು ಒಂದು ಚೆಸ್ಕಾಮ್ದ ಆಫೀಸ್ ಇಲ್ಲೇ ಮಾಡಬೇಕು ಅಂತ, ನಾವು ಒಂದು ಸ್ವಲ್ಪ ಆ ಕಡೆಗೆ ಮಾಡೋಣ ಅಂತ ನಾವು ತೀರ್ಮಾನ ಮಾಡೋಂಥ ಸಂದರ್ಭದಲ್ಲಿ ಇಲ್ಲೇ ಮಾಡಿ ಅಂತ ಅದೇನೋ 80-90 ಲಕ್ಷ ರೂಪಾಯಿ 90 ಲ್ಯಾಕ್ಸ್ಗೆ ಗ್ರಾಮ ಪಂಚಾಯತಿದು ಪಕ್ಕದ ಗ್ರಾಮ ಪಂಚಾಯತಿನ ಅವರೇ ಜಾಗ ಕೊಟ್ಟವ್ರೆ. ಕೆಲವು ಕಡೆಯಲ್ಲಿ ಗ್ರಾಮ ಪಂಚಾಯತಿಗಳು ಜಾಗ ಬಿಟ್ಕೊಡೋದಿಲ್ಲ. ನಮ್ಮ ಬೆಟ್ಟದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಅನುಭವ ಇದೆ. ನಾವು ಅಲ್ಲಿ ಮಳ್ಳಳ್ಳಿಗೆ ಜಾಗ ಬಿಡ್ಕೊಡಿ ಅಂತಂದ್ರೆ ಇಲ್ಲ ನಮ್ಮ ಪಂಚಾಯತಿ ಜಾಗ ಅಂತ ಹೇಳ್ತಾರೆ. ಅಲ್ಲ, ದೊಡ್ಡ ಮನ್ಸಲ್ಲಿ ಮಾಡಿಕೊಟ್ಟವ್ರೆ. ಯಾಕಂದರೆ ಚೆಸ್ಕಾಮ್ದು ಈ ಭಾಗದಲ್ಲಿ ಒಂದು ಸ್ಟೇಷನ್ಗಿಂತ ಈ ಸಿಬ್ಬಂದಿಗಳಿಗೆ ಕೂರಕ್ಕೆ ಗೀರಕ್ಕೆ ಮಳೆ ಟೈಮಲ್ಲಿ ಸಾವರ್ಪೇಟೆಯಿಂದ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕಿಂತ ಈಗ ಇಲ್ಲೇ ಒಂದು ಸ್ಟೇಷನ್ ಆಯ್ತು ವಾಸ ಮಾಡಿಕೊಂಡು ಇಲ್ಲೇ ಓಡಾಡ್ಕೊಂಡಿದ್ರೆ ಈ ಭಾಗದಲ್ಲಿ ಮಳೆ ಜಾಸ್ತಿ ಬರ್ತಾ ಇರೋದ್ರಿಂದ ಅದೊಂದು ಕಾಮಗಾರಿ. ಅಂದಮೇಲೆ ಹಲವಾರು KRDL ಕಾಮಗಾರಿ. ಮಾತ್ರ ವಿಶೇಷವಾಗಿ ಗ್ರಾಮಸ್ಥರದ್ದು ಎಲ್ಲ ಒಂದು ದೊಡ್ಡ ಆಸೆ ಏನು, ಸಮುದಾಯ ಭವನ ಆದಷ್ಟು ಬೇಗ ಮುಗಿಸ್ಕೊಳ್ಳಿ. ಏನು ನಾವು ಸ್ವಲ್ಪ ಅನುದಾನ ಕೊಟ್ಟಿದ್ವಿ ಸರ್ಕಾರದಿಂದ, ಒಂದು 50 ಲಕ್ಷ ಅನುದಾನ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿಗೆ ಕೇಳಿದ್ವಿ. ಬರೋದ ದಿವಸ ಅದು ಕೊಡ್ತೀನಿ ಅಂತ ಒಪ್ಕೊಂಡವ್ರೆ. ಆ ವಿಚಾರದಲ್ಲಿ ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿ ಮಾಡೋಣ. 250-350 ಇಂಚ್ ಮಳೆ ಅನುಭವಿಸ್ತಾರೆ ಈ ಭಾಗದ ರೈತರುಗಳು. ಅವರಿಗೆ ಆದಷ್ಟು ರಕ್ಷಣೆ ಕೊಡೋದಂತ ನಮ್ಮ ಜವಾಬ್ದಾರಿ. ಪಕ್ಷಾತೀತವಾಗಿ ಎಲ್ಲರೂ ಸೇರಿಕೊಂಡು ಒಂದು ಅಭಿವೃದ್ಧಿ ಕಾಮಗಾರಿ ಮಾಡಬೇಕು. ಈ ಸಂದರ್ಭ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ KM ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BB ಸತೀಶ್, ಬ್ಲಾಕ್ ಕಾಂಗ್ರೆಸ್ ಯೂತ್ ಅಧ್ಯಕ್ಷ DU ಕಿರಣ್ ಚೇತನ್, ನಂತರ ತಾಲೂಕಿನ RMC ಯಾರ್ಡ್ ಬಳಿ ಹೊಸದಾಗಿ ನಿರ್ಮಿಸಿರುವ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸಿ ಅಲ್ಲಿಂದ ಜೂನಿಯರ್ ಕಾಲೇಜು ಬಳಿ ಇರುವ ಬಾಸ್ಕೆಟ್ಬಾಲ್ ಇಂಡೋರ್ ಸ್ಟೇಡಿಯಂಗೆ ಚಾಲನೆ ನೀಡಲಾಯಿತು. ಕಿಬ್ಬೆಟ್ಟ ಅಯ್ಯಪ್ಪ ಕಾಲೋನಿ ಗ್ರಾಮಕ್ಕೆ ತೆರಳಿ ಗ್ರಾಮದಲ್ಲಿ ಬಹುದಿನದ ಬೇಡಿಕೆಯಾಗಿದ್ದ 30 ಲಕ್ಷದ ಕಾಂಕ್ರೀಟ್ ರಸ್ತೆಗೆ ಗುದ್ದಲಿ ಪೂಜೆಯಿಂದ ನೆರವೇರಿಸಲಾಯಿತು. ನಂತರ ಶನಿವಾರ ಸಂತೆಯ ನಿರ್ತಾ ಕೊಪ್ಪಲಿನಲ್ಲಿ ಸುಮಾರು 4 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಮತ್ತು ಸೇತುವೆಗೆ ಗುದ್ದಲಿ ಪೂಜೆಯಿಂದ ನೆರವೇರಿಸಲಾಯಿತು. ಈ ಸಂದರ್ಭ ಗ್ಯಾರಂಟಿ ಯೋಜನೆ ಸಮಿತಿ ತಾಲೂಕು ಅಧ್ಯಕ್ಷ ಕಾಂತರಾಜು, ದುಂಡಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅಶೋಕ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿರಾಜಪೇಟೆಯ ಬಿಟ್ಟಂಗಾಲದಲ್ಲಿ ಹೆಗ್ಗಡೆ ಸಮಾಜ ಎಂಬ ಕಲ್ಯಾಣ ಮಂಟಪವಿದ್ದು ಅದರಿಂದ ಹೆಗ್ಗಡೆ ವಿದ್ಯಾಭಿವೃದ್ಧಿ ಸಂಘ ಎಂಬ ಹೆಸರಲ್ಲಿ ಅನುಮತಿ ಪಡೆದುಕೊಂಡು ಆ ಸಭಾಂಗಣದಲ್ಲಿ ಸುಮಾರು 100-300 ಜನರು ಸೇರಿ ಸಭೆ ನಡೆಸುವ ಜಾಗದಲ್ಲಿ 2,000-3,000 ಜನರು ಆಗಮಿಸಿ ಮದುವೆ ಕಾರ್ಯಗಳು ನಡೀತಾ ಇದ್ದು, ಅಲ್ಲದೆ ಆ ಕಾರ್ಯಕ್ರಮಕ್ಕೆ ಸಾವಿರಾರು ವಾಹನಗಳು ಬರ್ತಾ ಇವೆ. ಅಲ್ಲಿ ವಾಹನಗಳ ನಿಲುಗಡೆಗೆ ಅವಕಾಶ ಇಲ್ಲದೆ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯ 2 ಬದಿಗಳಲ್ಲಿ ವಾಹನಗಳ ನಿಲುಗಡೆ ಮಾಡ್ತಾರೆ. ಅನೇಕ ಅಪಘಾತಗಳು ಕೂಡ ನಡೀತಾ ಇವೆ. ಅಲ್ಲದೆ ಸುಮಾರು 20 ವಾಸದ ಮನೆಗಳು ಕೂಡ ಇದ್ದು, ತುರ್ತು ಸಂದರ್ಭದಲ್ಲಿ ಆ ಮನೆಯ ಸದಸ್ಯರು ತಮ್ಮ ಮನೆಯಿಂದ ಹೊರಗೆ ಬರುವಂತಿಲ್ಲ. ವಾಸದ ಮನೆಗಳ ಮುಂದೆ ಮದುವೆ ಅಥವಾ ಇನ್ನಿತರ ಕಾರ್ಯಕ್ರಮಕ್ಕೆ ಆಗಮಿಸುವ ವಾಹನಗಳು ಮನೆಯ ಮುಂದೆ ನಿಲ್ಲಿಸಿ ತೊಂದರೆ ನೀಡ್ತಾರೆ. ಅಲ್ಲದೆ ರಾತ್ರಿ ವೇಳೆಯಲ್ಲಿ ತಮ್ಮ ಮನೆಯ ಮುಂದೆ ವಾಹನಗಳನ್ನು ನಿಲ್ಲಿಸಿ ಆ ವಾಹನದಲ್ಲೇ ಮದ್ಯಪಾನ, ಧೂಮಪಾನ ಮಾಡುವುದಲ್ಲದೆ ಮೂತ್ರ ವಿಸರ್ಜನೆ ಕೂಡ ಮಾಡ್ತಾರೆ ಅಂತ ಸ್ಥಳೀಯ ನಿವಾಸಿ ನಿತ್ಯ ಮಾಧ್ಯಮದ ಮುಂದೆ ತಮ್ಮ ಅಳಲು ತೋಡಿಕೊಂಡ್ರು. ಏನು ಸಮಸ್ಯೆ ಸೈಡಲ್ಲಿ ಸಾರ್ವಜನಿಕ ರೋಡ್ ಸೈಡಲ್ಲಿ ವಾಶ್ರೂಮ್ ಎಲ್ಲ ಕಟ್ಟಿದ್ದಾರೆ. ಅದು ಆ ಕಡೆ ಈ ಕಡೆ ಹೋಗುವಾಗ ತುಂಬ ಸ್ಮೆಲ್ ಬರ್ತಾ ಇದೆ. ಎಷ್ಟು ಹೇಳಿದ್ರು ಅವರು ಕೇಳ್ತಾ ಇಲ್ಲ. ಸೈಡಲ್ಲೇ ವಾಶ್ರೂಮ್ ಕಟ್ತಾ ಇದ್ದಾರೆ. ಈ ಮದುವೆ ನಡೆಯುವಾಗ ಒಂದು 2,000-3,000 ಜನ ಎಲ್ಲ ಸೇರ್ತಾ ಇದ್ದಾರೆ. ಸೊ ಇಲ್ಲಿ ವೆಹಿಕಲ್ಸ್ ಎಲ್ಲ ಈ ನಾವು ಓಡಾಡೋ ದಾರಿಯಲ್ಲಿ ನಿಂತ್ಕೊಂಡಿರುತ್ತೆ. ನಮಗೆ ಎಮರ್ಜೆನ್ಸಿ ಏನಾದರೂ ಇಲ್ಲಿಂದ ಮನೆಯಿಂದ ಹೊರಗಡೆ ಹೋಗ್ಬೇಕಂದ್ರೆ ನಮ್ಮ ವೆಹಿಕಲ್ನ ನಮಗೆ ಹೊರಗಡೆ ತಗೋಬರೋಕ್ಕಾಗ್ತಾ ಇಲ್ಲ, ತುಂಬ ಡಿಸ್ಟರ್ಬೆನ್ಸ್. ಜೊತೆಗೆ ಕುಡಿಯೋರೆಲ್ಲ ಏನು ಮಾಡ್ತಾರೆ, ನಮ್ಮ ಮನೆ ಮುಂದೆ ಎದುರುಗಡೆ ಎಲ್ಲ ಬಂದು ಕುಡಿತಾರೆ. ಜೊತೆಗೆ ಸಿಗರೇಟ್ ಸ್ಮೋಕ್ ಇದೆಲ್ಲ ಮಾಡ್ತಾರೆ. ತಿನ್ನೋದು ಅಷ್ಟೇ, ಮನೆ ಮುಂದೆ ಅಲ್ಲಿ ಗಲ್ಲಿ ಸಂದಿಲಿ ಬಂದು ತಿನ್ನೋದು ಕುಡಿಯೋದೆಲ್ಲ ಮಾಡ್ತಾರೆ. ಸೊ ಅದು ನಮಗೀಗ ಮಕ್ಕಳು ಮರಿ ಎಲ್ಲ ಇರೋದ್ರಿಂದ ಸೊ ಓಡಾಡೋದು, ಸೊ ಅವ್ರಿಗೂ ಬ್ಯಾಡ್ ಹ್ಯಾಬಿಟ್ಸ್ ಮತ್ತು ಅದು ರೂಟೀನ್ ಆಗೋಗುತ್ತೆ. ಅಂದರೆ ಅದನ್ನ ಕಲ್ಚರ್ನ ಫಾಲೋ ಮಾಡೋ ಥರ ಆಗ್ಬಿಡುತ್ತೆ. ಮಕ್ಕಳು ಸಣ್ಣ ಮಕ್ಕಳಿದ್ದಾರೆ. ಜೊತೆಗೆ ಯೂರಿನ್ ಎಲ್ಲ ಪಾಸ್ ಮಾಡೋದು ಅದೆಲ್ಲ ಒಂಥರ ಲೇಡೀಸ್ಗೆ ಒಂಥರ ಹೊರಗಡೆ ಬರಲಿಕ್ಕೆ ಒಂಥರ ಹಿಂಸೆ ಆಗ್ತಾ ಇದೆ. ಜೊತೆಗೆ ಇವ್ರದ್ದು ವೇಸ್ಟೇಜ್ ನೀರು ಏನಿದೆ, ಸೊ ಅದು ಡ್ರೈನೇಜ್ ಅಂತ ಹೇಳ್ಕೊಂಡು ಆ್ಯಕ್ಚುಲಿ ರೋಡಿಗೆ ಬರಬೇಕಂತ ಚರಂಡಿನ ಅವರ ಕಾಂಪೌಂಡ್ ಒಳಗಡೆ ಸೇರಿಸ್ಕೊಂಡಿದ್ದಾರೆ. ಸೊ ಅಲ್ಲಿ ಮಳೆಗೆ ಹೋಗೋ ನೀರು ಸಮೇತ ಅದರೊಳಗಡೆ ಬಿಡಲಿಕ್ಕೆ ನಾವು ಅಮೌಂಟ್ಸ್ನ ಕೊಟ್ಟರು ಕೆಲವೊಂದನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಸೊ ಕ್ಲಿಯರಾಗಿ ನೀರು ಪಾಸ್ ಆಗ್ತಾ ಇಲ್ಲ. ಆ ನೀರು ಪಾಸ್ ಆಗಿ ಜೊತೆಗೆ ಇದು ತೋಡಿಗೆ ಸೇರ್ತಾ ಇದೆ. ಜೊತೆಗೆ ನಮ್ಮನೆ ಮುಂದೆ ಇರುವ ಬಾವಿಗೆ ಸಮೇತ ಇವ್ರದ್ದು ಡ್ರೈನೇಜ್ ನೀರನ್ನ ಸೇರಿಸ್ಕೊಂಡು ಈಗ ಕುಡಿಯಲು ನೀರಿನ ವ್ಯವಸ್ಥೆ ಇಲ್ಲ, ಕಲುಷಿತವಾಗಿದೆ. ಸೊ ಅದು ನಾವೀಗ ಪೊಲ್ಯೂಷನ್ ಬೋರ್ಡ್ಗೆಲ್ಲ ಅದನ್ನ ಕಳಿಸಿ, ಸೊ ಅದರಿಂದ ರಿಪೋರ್ಟ್ ಬಂದಿದೆ. ಸೊ ಅದು ಕುಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಈಗ ಅದ್ರ ಬಗ್ಗೆ ನಾವೇನಾದರೂ ಅವ್ರ ಜೊತೆಗೆ ಈಗ ಪಂಚಾಯತ್ ಹತ್ರ ಮಾತಾಡ್ಸಿದ್ರು. ಅವ್ರಿಗೇನು ನಮಗೇನು ಅದ್ರದ್ದು ಏನು ಹೇಳೋದು
ಸೊಲ್ಯೂಷನ್ ಏನು ನಮಗೆ ಮಾಡಿಕೊಡ್ತಾ ಇಲ್ಲ, ಏನು ಆಕ್ಷನ್ಸ್ ತಗೊಳ್ತಾ ಇಲ್ಲ. ಸೊ ಮತ್ತೆ ಪುನಃ ಅವರು ಸಮಾಜನ ನಡೆಸ್ತಾ ಇದ್ದಾರೆ. ಬಟ್ ಅದಕ್ಕೆ ಪರ್ಮಿಷನ್ ಇದೆಯಾ ಏನು ಅಂತ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಇನ್ನು. ಸ್ಥಳೀಯ ನಿವಾಸಿ ಮಾಜಿ ಯೋಧ ಉದಯ ಅವರು ಮಾತನಾಡಿ, ತಾನು ಸೇವೆಯಿಂದ ಸುದೀರ್ಘ 23 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನೆಮ್ಮದಿಯ ಬದುಕು ಕಂಡುಕೊಳ್ಳಲು ಈ ಭಾಗದಲ್ಲಿ ಸ್ವಂತ ಮನೆಯನ್ನ ಕಟ್ಟಿಕೊಂಡು ಬದುಕು ನಡೆಸ್ತಾ ಇದ್ದಾನೆ. ಆದರೆ ಇಲ್ಲಿ ನೆಮ್ಮದಿಯ ಬದುಕು ಸಿಗ್ತಾ ಇಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು. ಇರೋದನ್ನ ಈ ವಿದ್ಯಾಭಿವೃದ್ಧಿ ಸಂಘ ಆ್ಯಕ್ಚುಲಿ ಅದನ್ನು ಮಂಟಪನವಾಗಿ ಪರಿವರ್ತಿಸಿಕೊಂಡು ಇವರ ಈಗ ಹಾಲಿ ಪ್ರೆಸಿಡೆಂಟ್ ಇರೋರು ಹೇಳ್ತಾರೆ, ಜನರಿಗೆ ಇಲ್ಲಿರೋ ಸಾರ್ವಜನಿಕರಿಗೆ ಹೇಳ್ತಾರೆ, ನಾವು ಏನು ಮಾಡ್ತೀವಿ ಇಲ್ಲಿ, ನಾವು ಯಾವ ಕೆಲಸ ಮಾಡ್ತೀವಿ, ಯಾವ ರೀತಿ ಇರ್ತೀವಿ ಅದಕ್ಕೆ ನೀವು ಬದ್ಧರಾಗಿರಬೇಕು ಅಂತ ಅನ್ನೋ ವಿಷಯ ನಮಗೆ ಸಾರ್ವಜನಿಕರಿಗೆ ತಿಳಿದು ಬಂದಿದೆ. ಆದ್ದರಿಂದ ಇಲ್ಲಿ ಎಲ್ಲ ರಿಟೈರ್ಡ್ ಪರ್ಸನ್ ಇರೋದು, ನಾವು ದೇಶಕ್ಕಾಗಿ ಸೇವೆ ಮಾಡಿ ಬಂದವರು, ಪೀಸ್ಫುಲ್ಲಾಗಿ ಇರೋಣ ಅಂತ ಹೇಳಿದರೆ ಈ ಟೈಪಲ್ಲಿ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಪ್ರತಿ ಟೈಪಲ್ಲಿ 500 ಜನ ಇರೋ ಕೆಪಾಸಿಟಿಲಿ 5,000 ಜನ ಸೇರಿಸ್ಬಿಟ್ಟಿಲ್ಲಿ ಮದುವೆ ಮಾಡ್ತಾರೆ. ಇದಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ಇದಕ್ಕೆ ಪರವಾನಗಿ ಇಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಈ ಥರ ಮಾಡಬಾರ್ದು, ತೊಂದರೆ ಕೊಡಬಾರ್ದು. ಎಲ್ಲ ಅಧಿಕಾರಿಗಳಿಗೂ ಕೆಳಗಿನಿಂದ ಹಿಡಿದು ಮೇಲಿನ ಅಧಿಕಾರಿಗಳಿಗೂ ನಾವು ಅಪ್ಲಿಕೇಶನ್ ಕೊಡ್ತೀವಿ. 18ರ ಇಸ್ವಿಯಿಂದ ಇಲ್ಲಿವರೆಗೆ ಆಗ್ತಾಯಿರೋಂಥ ತೊಂದರೆ ನಾವು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಹೆಂಗಸರು ಮಕ್ಕಳು ರಾತ್ರಿ ಟೈಮಲ್ಲಿ ಓಡಾಡೋಕ್ಕಾಗಲ್ಲ. ಏನಾದರೂ ಎಮರ್ಜೆನ್ಸಿ ಆಯಿತು ಅಂತಂದರೆ ಒಂದು ಆ್ಯಂಬುಲೆನ್ಸ್ ಬರಬೇಕು ಅಂತಂದರೆ ಫುಲ್ ಸ್ಟ್ರಕ್ ಆಗಿರುತ್ತೆ. ಇಲ್ಲಿ ಅವರಿಗೆ ಖುದ್ದಾಗಿ ನಾವು ಹೇಳಿಕೆ ಕೊಟ್ಟಿದ್ದೀವಿ. ಅಲ್ಲಿ ಆ ಹೇಳಿಕೆ ಕೊಟ್ಟಾಗ ನೀವು ಅಪ್ಲಿಕೇಶನ್ ಕೊಟ್ಟು ಮಂಡಲ ಪಂಚಾಯತಿಗೆ ಅಪ್ಲಿಕೇಶನ್ ಕೊಟ್ಟಾದ ಮೇಲೆ ನೀವು ಏನು ಮಾಡಿದ್ದಾರೆ ಅಂತಂದರೆ ಇವರು ಸ್ಪಷ್ಟೀಕರಣ ಹೇಳಿಕೆ ಕೊಟ್ಟಿದ್ದಾರೆ. ಯಾವ ಥರ ಈ ಸ್ಪಷ್ಟೀಕರಣ ಹೇಳಿಕೆಯಲ್ಲಿ ಇದೇ ಥರ ಇರೋದು, ನಾವು ಏನು ಮಾಡ್ತೀವಿ ಅದಕ್ಕೆ ಬದಲಾಗಿರಬೇಕು. ಇಲ್ಲಿ ನಾವು ಮೊದಲು ಬಂದಿದ್ದು, ನಾವು ನಮ್ಮದು ಮೊದಲು ಕನ್ವರ್ಷನ್ ಆಗಿದ್ದು, ಇನ್ನು ಬಾಕಿದವರಿಗೆ ಕನ್ವರ್ಷನ್ ಕೊಡಬಾರ್ದು, ಆ ಥರ ಒಂದು ಹೇಳಿಕೆ ಇರೋದು. ಇದು ಇನ್ನು ಮುಂದೆ ಈ ಥರ ಸಾರ್ವಜನಿಕರಿಗೆ ಈ ಥರ ತೊಂದರೆ ಕೊಟ್ಟು ಈ ಥರ ಮಾಡ್ತಾರೆ ಅಂತಂದರೆ ನಾವು ಹೆಂಗಿರ್ಬೇಕು ಇಲ್ಲಿ? ಪಾಪ ನೋಡಿ, ಆರ್ಮಿ ರಿಟೈರ್ಡ್ ಆಗಿ ನಾವು ದೇಶಕ್ಕೋಸ್ಕರ 22 ವರ್ಷ ಒಂದು ಜೀವನವನ್ನೇ ತ್ಯಾಗ ಮಾಡಿ ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಟು ದೇಶಕ್ಕೋಸ್ಕರ ಹೋರಾಟವನ್ನ ಮಾಡಿ ಇಲ್ಲಿ ಬಂದು ಎಲ್ಲ ನಮ್ಮ ಒಂದು ಏನು ದೇಶದಿಂದ ಅಲ್ಲಿಂದ ರಿಟೈರ್ಡ್ ಆಗಿರೋಂಥ ಬಂದಿರೋಂಥ ಆರ್ಮಿಯವರು ಎಲ್ಲರೂ ನಾವೆಲ್ಲ ಒಂದು ಕುಟುಂಬ ಥರ ಬಾಳೋಣ ಅಂತೇಳಿ ಇಲ್ಲಿ ಮನೆಗಳನ್ನ ಕಟ್ಟಿಸ್ಕೊಂಡಿದ್ರೆ ಈ ಥರದವರು ಹಿಟ್ಲರಿಸಮ್ ನಿಟ್ಟಿನಲ್ಲಿ ಪಾಪ ದೇಶಕ್ಕೋಸ್ಕರ ಕಷ್ಟಪಟ್ಟಿರೋರಿಗೆ ಪ್ರಾಣ ತ್ಯಾಗ ಮಾಡಿಬಿಟ್ಟು ಬದುಕಿ ಬಂದಿರೋಂಥವ್ರಿಗೆ ಈ ಥರ ಒಂದು ಅವಾಚ್ಯದಲ್ಲಿ ಮಾತಾಡ್ಕೊಂಡು ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಎಲ್ಲಿದೆ ಕಾನೂನು ಸ್ವಾಮಿ? ದಯಮಾಡಿ ಯೋಧರು ಇರೋವಂಥದ್ದು ಈ ಜಾಗಕ್ಕೆ ಸೂಕ್ತವಾಗಿ ನೋಡಿ ಕಾನೂನುಬದ್ಧವಾಗಿ ಒಂದು ಅವ್ರಿಗೆ ಒಳ್ಳೆ ನಿಲುವನ್ನು ಕೊಟ್ಟು ಒಳ್ಳೆ ಒಂದು ತೀರ್ಮಾನವನ್ನು ಮಾಡಬೇಕು ಅಂತ ನಾವು, ಯಾಕಂದರೆ ಅವ್ರ ನೋವನ್ನು ನೀವು ಕೇಳಬೇಕು. ದಯಮಾಡಿ ಅಧಿಕಾರಿಗಳೇ ಇದ್ರ ಬಗ್ಗೆ ಈ ಕೂಡಲೇ ಸೂಕ್ತವಾಗಿ ಪರಿಶೀಲನೆ ಮಾಡಿ ಕಾನೂನುಬದ್ಧವಾಗಿ ನ್ಯಾಯವನ್ನು ದೊರಕಿಸ್ಕೊಡಿ ಅಂತ ಇಲ್ಲಿರೋಂಥ ಸ್ಥಳೀಕರ ಪರವಾಗಿ ಬಹುಜನ ಸಮಾಜ ಪಾರ್ಟಿ ದಿವೀಲ್ ಕುಮಾರ್ ನಾವು ಕೇಳ್ಕೊಳ್ತಾ ಇದ್ದೀವಿ. ಪೂವಯ್ಯ ಮಾತನಾಡಿ, ಈ ಕಲ್ಯಾಣ ಮಂಟಪದ ತ್ಯಾಜ್ಯವೊಂದ ಪಕ್ಕದ ದೇವರ ಕಾಡಿಗೆ ಎಸಿತಾ ಇದ್ದು ಅನೇಕ ಕಾಡು ಪ್ರಾಣಿಗಳು ಇದನ್ನ ತಿಂದು ಸಾವನ್ನಪ್ಪುತ್ತಿದೆ ಎಂದರು. ರಾತ್ರಿ ವೇಳೆ ಮತ್ತು ಹಗಲು ಹೊತ್ತಿನಲ್ಲಿ ವಿರಾಜಪೇಟೆ ಗೋಣಿಕೊಪ್ಪ ಮುಖ್ಯ ರಸ್ತೆಯಲ್ಲಿ ಈ ಕಲ್ಯಾಣ ಮಂಟಪಕ್ಕೆ ಬರುವ ಸದಸ್ಯರು ವಾಹನಗಳ ನಿಲುಗಡೆ ಮಾಡ್ತಾರೆ. ಅನೇಕ ಅಪಘಾತಗಳು ಕೂಡ ಈ ಜಾಗದಲ್ಲಿ ನಡೀತಾ ಇದೆ ಎಂದರು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಉದಯ ಅಂತ. ಇದು ಸ್ಥಳೀಯರೇ, ಹೆಗ್ಡೆ ಸಮಾಜದ ಪಕ್ಕದಲ್ಲಿ ನಿವಾಸಿಗಳು. ಇದು ಆ್ಯಕ್ಚುಲಿ ವಿದ್ಯಾಭಿವೃದ್ಧಿ ಸಂಘ ಅಂತ ಅವರು ಮಾಡಿದ್ದಾರೆ ಮೊದಲು, ಅದಕ್ಕೆ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ. ಈಗ ಅದನ್ನು ಪರಿವರ್ತಿಸಿಕೊಂಡು ಸಮಾಜ ಅಂತ ಮಾಡಿ ಮತ್ತು ಈಗ ವಾಣಿಜ್ಯೋದ್ಯಮ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಈಗ ಸ್ಥಳೀಯರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಉಂಟು, ಎಲ್ಲರಿಗೂ ನರಕಯಾತನೆ ಆಗ್ತಾ ಉಂಟು. ಆದರೆ ಯಾರು ಮಾತಾಡ್ತಾನೆ ಇಲ್ಲ. ಈ ಆಡಳಿತ ಮಂಡಳಿಗೆ ಎದುರಿ ಯಾರು ಮಾತಾಡ್ತಾನೆ ಇಲ್ಲ. ಅದಕ್ಕೆ ನಾವು ಒಂದೊಂದು ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಆರೋಗ್ಯ ಇಲಾಖೆಯವರಿಗೆ, ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ಪೊಲ್ಯೂಷನ್ ಮಾಲಿನ್ಯ ಆರೋಗ್ಯ ಅಧಿಕಾರಿ ಯಾರು ಈ ಕಡೆ ಬಂದೇ ಇಲ್ಲ. ಆರೋಗ್ಯ ಅಧಿಕಾರಿಗಳೇ ಇದ್ದಾರಾ ಇಲ್ಲವೋ ಅಂತಲೇ ಈಗ ನಮಗೆ ಗೊತ್ತಿಲ್ಲ. ಆ ಥರ ಇನ್ನು ಮುಂದೆ ಆದರೂ ಸ್ವಲ್ಪ ಅಧಿಕಾರಿಗಳು ಎಚ್ಚೆತ್ತು ಇದಕ್ಕೆ ಸೂಕ್ತ ಕ್ರಮ ಜರುಗಿಸಬೇಕು. ಇದು ವಾಣಿಜ್ಯೋದ್ಯಮ ಮಾಡುವ ಪ್ರದೇಶವಲ್ಲ ಇದು. ಅವರ ವಿದ್ಯಾಭಿವೃದ್ಧಿ ಸಂಘದಲ್ಲಿ ಯಾವ ಕಾರ್ಯಕ್ರಮ ನಡೀತದೆ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ಮದುವೆ ಸಮಾರಂಭಗಳು ನಡಿಬಾರ್ದು ಇನ್ನು ಮುಂದಕ್ಕೆ. ಅದೇ ಥರ ಸೂಕ್ತ ಕ್ರಮ ಅಧಿಕಾರಿಗಳು ಕ್ರಮವಹಿಸಿ ಇದನ್ನು ಸ್ಥಗಿತ ಮಾಡಬೇಕು. ಹೆಗ್ಡೆ ಸಮಾಜ ಅಂತ ಒಂದು ಸಮಾಜ ಮಾಡಿದ್ದಾರೆ. ಇದರಿಂದ ಇಲ್ಲಿ ಇರುವ ಸುತ್ತಮುತ್ತ ಇರುವ ಜನರಿಗೂ ಮತ್ತು ನಮ್ಮ ಈ ನಾಡಿನ ಪರಿಸರಕ್ಕೆ ಭಾಳ ತೊಂದರೆ ಆಗ್ತಿದೆ. ಅದೇನೆಂದರೆ ಈ ಸಮಾಜ ಒಂದು ಸಣ್ಣ ಸಮಾಜ ಇದು. ಇಲ್ಲೊಂದು 300ರಿಂದ 500 ಜನರು ಸೇರಿಸ್ಬೋದು ಅಷ್ಟೇ. ಇವರು ಇದರಲ್ಲಿ 3,000-2,000 ಜನರನ್ನು ಸೇರಿಸ್ಬಿಟ್ಟು ಫುಲ್ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾಯಿದ್ದಾರೆ.
ಈ ಸಮಾಜದಲ್ಲಿ ಕ್ರಿಯೇಟ್ ಆಗ್ತಿರುವಂಥ ವೇಸ್ಟ್ ಎಲ್ಲ ನಮ್ಮ ಈ ಪಕ್ಕದಲ್ಲಿರುವ ತೋಡಿಗೆ ಡೈರೆಕ್ಟ್ ಪೈಪ್ ಲೈನ್ ಹಾಕಿ ಬಿಟ್ಟಿದ್ದಾರೆ. ಇಲ್ಲಿ ನಿಲ್ಲಿಕ್ಕೆ ಸತ ಆಗಲ್ಲ, ಯಾಕಂದರೆ ಅಷ್ಟೊಂದು ಸ್ಮೆಲ್ ಇದೆ. ಈ ಟಾಯ್ಲೆಟ್ ವೇಸ್ಟ್ ಆಗಲಿ, ಕಿಚನ್ ವೇಸ್ಟ್ ಎಲ್ಲ ವೇಸ್ಟ್ ಈ ಪಕ್ಕದಲ್ಲಿರುವ ತೋಡಿಗೆ ಬಿಡ್ತಾ ಇದ್ದಾರೆ. ಈ ತೋಡಿನಲ್ಲಿ ಮುಂದೆ ಪ್ರಾಣಿ ಪಕ್ಷಿಗಳು ಕುಡಿತಾರೆ, ದೇವ್ರ ಕಾರ್ಯಕ್ಕೆ ಆ ನೀರನ್ನ ಯೂಸ್ ಮಾಡ್ತಾರೆ, ಇದೆಲ್ಲದಕ್ಕೂ ತೊಂದರೆ ಆಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ 2-3 ಸಾವಿರ ಜನರು ಸೇರುವಾಗ ತುಂಬ ವೇಸ್ಟ್ ಕ್ರಿಯೇಟ್ ಆಗ್ತಿದೆ. ಈ ವೇಸ್ಟ್ನೆಲ್ಲ ತಗೊಂಡೋಗಿ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಅಲ್ಲಿರೋ ಒಂದು ಕಾಡಲ್ಲಿ ಇದನ್ನ ಬಿಸಾಕ್ತಾ ಇದ್ದಾರೆ. ಇದನ್ನ ಯಾರು ಕೇಳಲಿಕ್ಕೆ ಯಾರು ಇಲ್ಲ ಅಂತ ಆಗ್ಬಿಟ್ಟಿದೆ. ಯಾಕಂದ್ರೆ ಇದು ಇಲ್ಲಿ ಸುತ್ತಮುತ್ತ ಇರೋ ಜನರಿಗೆಲ್ಲ ಒಂದು ಅನ್ಯಾಯ ಮಾಡ್ತಾ ಇರೋದು. ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಅವರು ಮಾತನಾಡಿ, ಈ ರೀತಿಯ ಕಾನೂನು ಬಾಹಿರ ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಿದ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ನಮ್ಮ ಪಕ್ಷ ಹಿಂಜರಿಯುವುದಿಲ್ಲ. ಅನ್ಯಾಯದ ವಿರುದ್ಧ ನಮ್ಮ ಪಕ್ಷ ಯಾವಾಗಲೂ ಇರುತ್ತದೆ ಎಂದರು. ಕಾನೂನು ರೀತಿಯಲ್ಲಿ ಈ ಕಲ್ಯಾಣ ಮಂಟಪದ ಸದಸ್ಯರು ಮುಂದುವರಿಯಲಿ. ಕಲ್ಯಾಣ ಮಂಟಪಕ್ಕೆ ಸ್ವಂತ ಜಾಗದಲ್ಲಿ ವಾಹನ ನಿಲುಗಡೆ ಮಾಡಬೇಕಿದೆ. ಅದು ಬಿಟ್ಟು ಅಕ್ಕಪಕ್ಕದಲ್ಲಿ ವಾಸಿಸುವ ಮನೆಯ ಸದಸ್ಯರಿಗೆ ಕಿರುಕುಳ ನೀಡಬಾರದು. ಅಲ್ಲದೆ ಈ ಕಲ್ಯಾಣ ಮಂಟಪದಿಂದ ಹೊರಬರುವ ಕೊಳಚೆ ನೀರು ರಾಜಕಾಲುವೆ ಮೂಲಕ ಅಕ್ಕಪಕ್ಕದ ದೇವಾಲಯದ ಬಳಿ ಹರಿಯುತ್ತೆ. ಅದೇ ನೀರಿನಲ್ಲಿ ದೇವರ ಶುದ್ಧಿ ಕಾರ್ಯಗಳು ನಡೆಯುತ್ತದೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದರು. ವೀಕ್ಷಕರೇ, ನಾನು ಬಹುಜನ ಸಮಾಜ ಪಾರ್ಟಿ ಕೊಡಗು ಜಿಲ್ಲೆ ಅಧ್ಯಕ್ಷ ದಿವಿಲ್ ಕುಮಾರ್ ಅಂತ. ಇತ್ತೀಚಿನ ದಿನಗಳಲ್ಲಿ ಏನಿವತ್ತು ಕೊಡಗಿನಾದ್ಯಂತ ಸಮಾಜಗಳನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿ ಬಿಟ್ಟಂಗಾಲ ಬಾಳ್ಗೂಡು ಗ್ರಾಮ ಪಂಚಾಯತಿಗೆ ಸೇರುವಂತಹ ಪೆಗಡೆ ಸಮಾಜ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಇಲ್ಲಿ ಹಲವಾರು ಸಾರ್ವಜನಿಕರು ಇಲ್ಲಿ ಜೀವನ ಮಾಡ್ತಾ ಇರೋಂಥದ್ದು, ಮನೆಗಳು ತುಂಬ ಇದೆ. ಸೊ ಇವರು ಇಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿಯಾಗಿ ಮಾಡಿಕೊಂಡು ಪರಿವರ್ತನೆ ಮಾಡಿದ್ದಾರೆ, ಏನೋ ಅದು ಗೊತ್ತಿಲ್ಲ. ಸೊ ಇಲ್ಲಿ ಸ್ಥಳೀಕರಿಗೆ ಈ ಸಮಾಜದಿಂದ ತುಂಬ ತೊಂದರೆ ಆಗ್ತಾ ಇರೋಂಥದ್ದು. ಹಾಗಾಗಿ ಇವತ್ತು ನಾವು ಈ ಇಶ್ಯೂವನ್ನು ಒಂದು ಮಾಧ್ಯಮ ಮುಖಾಂತರ ಸಾರ್ವಜನಿಕರಿಗೂ ಮತ್ತು ಅಧಿಕಾರಿಗಳಿಗೂ ತಲುಪಲಿ ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ಬಂದಿದ್ದೀವಿ. ಈ ಸಂದರ್ಭ ಸ್ಥಳೀಯರಾದ ಅಪ್ಪಯ್ಯ, ಆಶಾ, ಮಂಜಪ್ಪ, ಮಣಿ, ರವಿ ಸೇರಿದಂತೆ ಸುಮಾರು 20 ಮನೆಯ ನಿವಾಸಿಗಳು ಬಹುಜನ ಸಮಾಜ ಪಕ್ಷದ ತಾಲೂಕಿನ ಉಪಾಧ್ಯಕ್ಷ ಅಚ್ಚಪ್ಪ ಪಾಲ್ಗೊಂಡಿದ್ದರು. ಪುಲ್ವಾಮಾದಲ್ಲಿ ಹುತಾತ್ಮರಾದ ಯೋಧರನ್ನ ನೆನೆಯುವಂತಹ ಕಾರ್ಯಕ್ರಮವನ್ನು ಶ್ರೀಶಾ ಎಎಸ್ ಸುಂಟಿಕೊಪ್ಪ ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿ ಮಡಿಕೇರಿಯ ಜಿಟಿ ವೃತ್ತದಲ್ಲಿರುವ ಬಸ್ ನಿಲ್ದಾಣದಲ್ಲಿ ಆರ್ಮಿ ಬಣ್ಣದ ಪೈಂಟ್ ಮಾಡಿಸಿ ಕಾರ್ಯಕ್ರಮವನ್ನು ಏರ್ಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಾದ ತಿಮ್ಮಯ್ಯ, ನಿವೃತ್ತ ಯೋಧರಾದ ಲೋಕೇಶ್, ಸೈನಿಕರಾದ ಚೇತನ್, ಯುವ ಪತ್ರಕರ್ತ ಚಂದನ್ ನಂದರಬೆಟ್ಟು ಹಾಗೂ ಮಡಿಕೇರಿ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಯಾದ ಪ್ರಸಾದ್ ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಇಂದಿನ ಕಾರ್ಯಕ್ರಮದ ಬಗ್ಗೆ ನಿವೃತ್ತ ಯೋಧರಾದ ತಿಮ್ಮಯ್ಯ ಅವರು ಜನರಲ್ ಕಾರ್ಯಪ್ಪನವರ ಮಗನಾದ ನಂದಾ ಕಾರ್ಯಪ್ಪ ಅವರು ಯಾವ ರೀತಿಯಾಗಿ ಯುದ್ಧ ಮಾಡಿದರು ಎಂಬುದನ್ನು ತಿಳಿಸಿಕೊಟ್ಟರು. ನಾವು ಬರೀ 12 ದಿವಸದಲ್ಲಿ ಪ್ರತಿಕಾರವನ್ನು ತೀರಿಸ್ಕೊಂಡಿದ್ದೀವಿ. ಬಾಲಕೋಟ್ ವಾಯುದಾಳಿಯಲ್ಲಿ ಅವರ ಉಗ್ರವಾದ ನೆಲೆಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಅದೇ ರೀತಿ ಈಗ ಇತ್ತೀಚೆಗೆ ನಡೆದಂಥ ಆಪರೇಷನ್ ಸಿಂಧೂರನ್ನು ಕೂಡ ನೀವು ನೋಡಿರ್ಬೋದು. ಇವರು ಮಾನವ ಹೀನಾಯವಾದ ಕೃತ್ಯವನ್ನು ಇಲ್ಲಿ ನಮ್ಮ ದೇಶದೊಳಗೆ ಮಾಡ್ತಾ ಇದ್ದಾರೆ. ಅವರು ಯುದ್ಧ ಮಾಡಬೇಕು ಅಂದರೆ ಫೇಸ್ ಟು ಫೇಸ್ ಮಾಡ್ಬೋದು, ಆದರೆ ಮಾಡಲ್ಲ. ಯುದ್ಧಗಳನ್ನು ಮಾಡಲಿಕ್ಕೆ ಸೈನಿಕರು ತುಂಬ ಸುಲಭ. ಆದರೆ ಈ ರೀತಿಯ ದೇಶದ ಒಳಗೆ ನಮ್ಮ ಅನ್ನ ಮತ್ತು ನಮ್ಮ ಮಣ್ಣಲ್ಲಿ ಇದ್ದು ನಮ್ಮ ದೇಶಕ್ಕೆ ದ್ರೋಹ ಬಗೆಯುವಂಥ ಅವರು ಬರೀ ಸೈನಿಕರು ನೋಡಬೇಕು ಅಂತ ಹೇಳಿದರೆ ಅದು ಆಗಲ್ಲ. ಅದು ನಮ್ಮ ನಾಗರಿಕರು ನಮ್ಮ ದೇಶದ ಎಲ್ಲ ನಾಗರಿಕರು ಕೂಡ ಸೈನಿಕರಾದರೆ ಮಾತ್ರ ನಮ್ಮ ದೇಶವನ್ನು, ಈ ಮಣ್ಣನ್ನು ಕಾಪಾಡಲಿಕ್ಕೆ ಆಗುತ್ತೆ. ಸ್ವಾತಂತ್ರ್ಯ ಗಳಿಸಿಕೊಂಡ ದೇಶ ಅಲ್ಲ. 6.5 ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ರಕ್ತವನ್ನು ಹರಿಸಿಬಿಟ್ಟಿದ್ದಾರೆ, ತಮ್ಮ ಯೌವನವನ್ನ ದಾರೆರೆದು ಬಿಟ್ಟಿದ್ದಾರೆ. ಖದಿರಾಮ್ ಬೋಸ್ನಿಂದ ಹಿಡಿದು ಚಂದ್ರಶೇಖರ್ ಆಜಾದ್ವರೆಗಿನ ತರುಣರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ನಡೆಸಿದಂತಹ ದಾಳಿಯಿಂದಾಗಿ ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೇವೆ. ಭಗತ್ ಸಿಂಗ್, ರಾಜಗುರು, ಸುಖದೇವರಿಗೆಲ್ಲ ಈ ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕಾಗಿತ್ತು. ನಾವೆಲ್ಲರೂ ಪುಣ್ಯವಂತರು, ನಮಗೆಲ್ಲ ಈ ದೇಶಕ್ಕೋಸ್ಕರ ಬದುಕುವಂತಹ ಅವಕಾಶ ಸಿಕ್ಕಿದೆ. ಮಿತ್ರರೇ, ಮೈ ಲವ್ ಅಂತ ಏನಾದ್ರೂ ಇದ್ರೆ ಅದು ಮೈ ನೇಷನ್ಗಾಗಿ ಅನ್ನೋದನ್ನ ನಾವು ಇವತ್ತು ನೆನಪು ಮಾಡಿಕೊಂಡಿದ್ದೇವೆ. ನನ್ನ ಬದುಕು ನನ್ನ ದೇಶ, ನನ್ನ ಪ್ರೀತಿ ನನ್ನ ದೇಶ. ತರುಣರು ನೀಡುವಂತಹ ಈ ಉತ್ಸಾಹವೇ ಮೈ ಲವ್ ಮೈ ನೇಷನ್. ಇನ್ನು ಮುಂದಿನ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತಲ್ಲ, ದೇಶ ಪ್ರೇಮಿಗಳ ದಿನ ಅಂತ ನಾವೆಲ್ಲರೂ ಆಚರಣೆ ಮಾಡೋಣ. ಅದೇ ರೀತಿ ಭಗತ್ ಸಿಂಗ್, ರಾಜಗುರು, ಸುಖದೇವರಿಗೆಲ್ಲ ದಿನ ಕೂಡ ಈ ಫೆಬ್ರವರಿ
ಮರಣದ ಹಿನ್ನೆಲೆಯಲ್ಲಿ ಇವತ್ತು ನಾವು ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದ್ದೇವೆ. ನೀವು ಬೇಕಾದ್ರೆ ನಿಮ್ಮ ಪ್ರೇಮಿಗಳ ಜೊತೆಗೆ ಪ್ರೇಮಿಗಳ ದಿನವನ್ನ ಆಚರಿಸಬಹುದು. ಅವರ ಸಾವು ನಮಗೆ ಏನು ಬೇಕಾದರೂ ಆಚರಣೆ ಮಾಡುವಂತಹ ಅವಕಾಶವನ್ನ ಕೊಟ್ಟಿದೆಯಲ್ಲ. ಮಿತ್ರರೇ, ಮುಂದಿನ ಫೆಬ್ರವರಿ 14 ಪ್ರೇಮಿಗಳ ದಿನ ಅಂತಲ್ಲ, ದೇಶ ಪ್ರೇಮಿಗಳ ದಿನ ಅಂತ ಈ ದೇಶದೆಲ್ಲೆಡೆ ವ್ಯಾಪಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಕೋದಂಡರಾಮೋತ್ಸವ ಸಮಿತಿ ವತಿಯಿಂದ ಮಾರ್ಚ್ 25, 26 ಮತ್ತು 27ರಂದು ಮಡಿಕೇರಿ ನಗರದಲ್ಲಿ ಶ್ರೀ ರಾಮನವಮಿ ಪ್ರಯುಕ್ತ 36ನೇ ವರ್ಷದ ರಾಮೋತ್ಸವ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಲಿದೆ. ಈ ಕುರಿತು ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಶ್ರೀ ಕೋದಂಡರಾಮೋತ್ಸವ ಸಮಿತಿ ಅಧ್ಯಕ್ಷ ಕೆಎಂ ಗಣೇಶ್ ಅವರು, ಸರ್ವೇ ಜನಾಃ ಸುಖಿನೋ ಭವಂತು ಆದರ್ಶದಡಿ ಸರ್ವ ಸಮುದಾಯಗಳು ಒಗ್ಗೂಡಿ 3 ದಿನಗಳ ರಾಮೋತ್ಸವ ಕಾರ್ಯಕ್ರಮಗಳಿಂದ ಶ್ರದ್ಧಾಭಕ್ತಿ ಮತ್ತು ವಿಜೃಂಭಣೆಯಿಂದ ಯಶಸ್ವಿಗೊಳಿಸುವುದಾಗಿ ತಿಳಿಸಿದರು. ರಾಮೋತ್ಸವ ಕಾರ್ಯಕ್ರಮಕ್ಕೆ ಸುಮಾರು 30 ಲಕ್ಷ ರೂಪಾಯಿ ಖರ್ಚಾಗಲಿದೆ ಎಂದರು. ಮಾರ್ಚ್ 25ರಂದು ಸಂಜೆ 6 ಗಂಟೆಗೆ ನಗರದಲ್ಲಿ ಶ್ರೀರಾಮನ ಪಲ್ಲಕ್ಕಿ ಮತ್ತು ಕಳಸದೊಂದಿಗೆ ಭಕ್ತರ ಬೃಹತ್ ಮೆರವಣಿಗೆ ನಡೆಯಲಿದೆ. ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ರಾತ್ರಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಮಾರ್ಚ್ 26ರಂದು ಶ್ರೀ ಕೋದಂಡರಾಮ ದೇವಾಲಯದಲ್ಲಿ ಬೆಳಗ್ಗೆಯಿಂದ ದೇವನೃತ್ಯ, ಮಹಾಪೂಜೆ, ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ, ರಾಮನವಮಿ ಕಾರ್ಯಕ್ರಮಗಳು ಹಾಗೂ ಭಜನೆ ಶ್ರದ್ಧಾ ಭಕ್ತಿಯಿಂದ ಜರುಗಲಿದೆ. ಮಾರ್ಚ್ 27ರಂದು ಸಂಜೆ 6:30 ಗಂಟೆಗೆ ನಗರದ ಬನ್ನಿ ಮಂಟಪದ ಬಳಿಯಿಂದ ದೇವಾನುದೇವತೆಗಳ ಸ್ತಬ್ಧ ಚಿತ್ರಗಳು ಮತ್ತು ಜಾನಪದ ಕಲಾ ತಂಡಗಳ ಬೃಹತ್ ಶೋಭಾಯಾತ್ರೆ ಸಾಗಲಿದೆ. ಈ ಶೋಭಾಯಾತ್ರೆಗೆ ಮಕ್ಕಳ ಮಂಟಪಗಳ ಮೆರುಗು ಜೊತೆಯಾಗಲಿದೆ. 1 ಟ್ರ್ಯಾಕ್ಟರ್ ಮಾತ್ರ ಬಳಸಬಹುದಾಗಿದ್ದು 20 ಸ್ತಬ್ಧ ಚಿತ್ರಗಳಿಗೆ ಅವಕಾಶ ಕಲ್ಪಿಸಲಾಗುತ್ತೆ ಎಂದರು. ನಗರದ ಗಾಂಧಿ ಮೈದಾನದಲ್ಲಿ ಸಂಜೆ 6 ಗಂಟೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆಯಲಿವೆ. ರಾಜ್ಯ ಮಟ್ಟದ ಮತ್ತು ಕೊಡಗು ಜಿಲ್ಲೆಯ ಕಲಾ ತಂಡಗಳಿಂದ ಕಲಾವಿದರಿಂದ ವಿವಿಧ ಸಾಂಸ್ಕೃತಿಕ ವೈಭವ ವಿಜೃಂಭಿಸಲಿದೆ. ಎಲ್ಲ ಕಾರ್ಯಕ್ರಮಗಳು ಮಿನಿ ದಸರಾದಂತೆ ನಡೆಯಲಿದ್ದು, ಶಾಸಕರಾದಿಯಾಗಿ ಹಲವು ದಾನಿಗಳು ಸಂಪೂರ್ಣ ಸಹಕಾರ ನೀಡುವ ಭರವಸೆ ನೀಡಿದ್ದಾರೆ ಎಂದರು. ಯಾವುದೇ ಒಂದು ಘಟನೆಗಳಿಲ್ಲದೆ, ಸಮಸ್ಯೆಗಳಿಲ್ಲದೆ ನಮ್ಮ ಜೊತೆ ಒಂದು ಅಧಿಕಾರಿಯಾಗಿ ಹೋಗಿಲ್ಲ, ನಮ್ಮ ಜೊತೆ ಒಬ್ಬ ಭಕ್ತರಾಗಿ ನಮ್ಮ ಜೊತೆ ಒಂದು ಸೇರ್ಕೊಂಡು ಅವರು ಕೂಡ ಕೆಲಸ ಮಾಡಿದ್ರು ಕೂಡ ನಮ್ಮ ಜೊತೆಲಿದ್ರು. ಸೊ ಅದೇ ರೀತಿ ಎಲ್ಲರೂ ಕೂಡ ಒಂದಾಗಿ ಆ ಶ್ರೀರಾಮ ರಾಮಚಂದ್ರನ ಆದರ್ಶವನ್ನು ಪಾಲಿಸುವಂಥ ಒಂದು ವ್ಯವಸ್ಥೆ ಆಗಲಿ. ಕೊಡೋರು ಕೂಡ ಮತ್ತೊಮ್ಮೆ ಎಲ್ಲರೂ ಸರ್ವ ಜನಾಂಗದ ಸಾಧ್ಯ ಅಂತ ಹೋಗ್ತಾ ನಾವೆಲ್ಲರೂ ಕೂಡ ಒಂದಾಗಿರುವಂಥ ಒಂದು ಕೆಲಸ ಆಗಲಿ ಅಂತೇಳಿ ನಾವು ಪ್ರಾರಂಭ ಮಾಡ್ತಿದ್ವಿ. ಇದು 2ನೇ ವರ್ಷಕ್ಕೆ ನಾವು ಸಹ ಕಾಲಿಟ್ಟಿದ್ವಿ. ತಾವು ತಮ್ಮ ಸಹಕಾರ ಕೂಡ ಇದರಲ್ಲಿ ಬಹಳ ಅಗತ್ಯ. ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನೀವು ಕೂಡ ಕೈ ಜೋಡಿಸಿದ್ರೆ ನಮಗೆ ಯಾವ ಸಮಸ್ಯೆಗಳು ಬೇಕು ಅಂತ. ಯಾಕಂದರೆ ನೀವು ಕೈ ಜೋಡಿಸ್ಬಿಟ್ರೆ ಅದನ್ನು ತಂದೆ ಬೆಳೀತಾ ಹೋಗ್ತದೆ. ಕಳೆದ ಬಾರಿ ಕೂಡ ನಾವು ಸುಮಾರು 15-20 ಲಕ್ಷದ ಬಜೆಟನ್ನು ಹಾಕಿದ್ವಿ. ಈ ಬಾರಿ ಸುಮಾರು 30 ಲಕ್ಷದ ಒಂದು ಅಂದಾಜು ಬಜೆಟ್ ಈ ಬಾರಿ ಕೂಡ ನಾವು ಹಾಕೊಂಡಿದ್ದೀವಿ. ಅದಕ್ಕೆ ಬಹಳಷ್ಟು ದಾನಿಗಳು ಕೂಡ ನಮಗೆ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ MLA ಕೂಡ, ಸ್ಥಳೀಯ MLA ಕೂಡ ಎಲ್ಲ ರೀತಿಯಾಗಿ ನನಗೆ ಸಹಕಾರವನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಹಲವಾರು ಹಿರಿಯ ನಾಗರಿಕರು ಮತ್ತು ಕೊಡುಗೆ ದಾನಿಗಳು ಅವೆಲ್ಲ ನನಗೆ ಸಹಕಾರವನ್ನು ಕೊಡ್ತೀನಿ ಹೇಳಿದ್ದಾರೆ. ಅದು ನಿಮ್ಮ ಮುಖಾಂತರ ನಮಗೆ ಸ್ವಲ್ಪ ಇನ್ನೂ ಹೆಚ್ಚಾಗಿ ಸಿಕ್ಕುವಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಳೆ ಬಸ್ ಸ್ಟ್ಯಾಂಡ್, ಪೋಸ್ಟ್ ಆಫೀಸ್ ಮತ್ತು ನಗರಸಭಾ ಸರ್ಕಲ್ ಆಗಿ ತಿರುಮೈ ಸರ್ಕಲ್ ಆಗಿ ಬಂದು ಎಲ್ಲ ನಮ್ಮ ಗಾಂಧಿ ನಗರದಲ್ಲಿ ಸೇರ್ತದೆ. ಅದ್ರ ಒಳಗೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅವತ್ತು ಗಾಂಧಿ ನಗರದಲ್ಲಿ ಬಹಳ ವಿಜೃಂಭಣೆಯಿಂದ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಮಹೇಶ್ ಮತ್ತು HT ಅನಿಲ್ವರಿಗೆ ಕೊಟ್ಟಿದ್ದೀವಿ. ಅವತ್ತು 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಅದ್ರ ಮಧ್ಯದಲ್ಲಿ ಸಂಜೆ ಒಂದು 8-8:30 ಗಂಟೆಗೆ ಒಂದು 10 ಗಂಟೆ ಮಾತ್ರ ಒಂದು ಸಭಾ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. 10:30 ಗಂಟೆಗೆ ನಾವೆಲ್ಲವನ್ನ ಕೂಡ ಮುಗಿಸುವಂಥ ಕೆಲಸ. ಮತ್ತು ಯಾವುದೇ ಏನು DJ ಇಲ್ಲ, ಕೊಡಗಿನಲ್ಲಿ ಒಂದು DJ ಇದೆ, ಅದನ್ನು ಕೂಡ ಒಂದು 10-15 ನಿಮಿಷ ಲೈವ್ ಮಾಡಬೇಕು ಅಂತಲೇ ನಾವು ಮಾಡ್ತೀವಿ. ಕೊಡಗಿನ DJ ನಮ್ಮ ಸಾಂಸ್ಕೃತಿಕವಾಗಿ ನಾವು ಮಾಡ್ತಕ್ಕಂಥ ಒಂದು DJ, ಅದನ್ನೇ ನಾವು ಬೇಕು ಒಂದು 15 ನಿಮಿಷ ಹಾಕೋಣ ಅಂತ ಹೇಳುತ್ತಾ ಇದ್ದಾಗಿದೆ. ಯಾವುದೇ ನಾವು DJಯನ್ನು ಪಾಶ್ಚಾತ್ಯ DJಯನ್ನು ಅನುಸರಿಸದೆ ನಮ್ಮ ಸ್ಥಳೀಯವಾಗಿರತಕ್ಕಂಥ ಇದನ್ನು ಎಲ್ಲರಿಗೂ ಕೂಡ ಒಂದು ಖುಷಿಯಾಗುವಂಥ ಒಂದು DJನ ನಾವು ಕೂಡ ಮಾಡ್ತೀವಿ.
ಖಜಾಂಚಿ ಕೋಲೆಂಡ ಡಾಕ್ಟರ್ ಮೋಹನ್ ಅಪ್ಪಾಜಿ ಮಾತನಾಡಿ, ಕಳೆದ ವರ್ಷ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾಮೋತ್ಸವ ಆಚರಣೆ ಮಾಡಲಾಗಿದೆ. ಈ ಬಾರಿಯ ರಾಮೋತ್ಸವಕ್ಕೆ 30 ಲಕ್ಷ ರೂಪಾಯಿ ಖರ್ಚಾಗಲಿದೆ. ಎಲ್ಲ ವ್ಯವಹಾರಗಳು ಪಾರದರ್ಶಕವಾಗಿದ್ದು, ದಾನಿಗಳು ವಂತಿಗೆಯನ್ನ ಚೆಕ್ ರೂಪದಲ್ಲಿ ನೀಡುವಂತೆ ಮನವಿ ಮಾಡುವುದಾಗಿ ತಿಳಿಸಿದರು. ಮಹಿಳಾ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಜಯಂತಿ ಶೆಟ್ಟಿ ಮಾತನಾಡಿ, ರಾಜಕೀಯ ರಹಿತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ರಾಮೋತ್ಸವವನ್ನು ಆಚರಿಸ್ತಾ ಇದ್ದು, ಸರ್ವರು ಕೈಜೋಡಿಸುವಂತೆ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಶ್ರೀ ಕೋದಂಡ ರಾಮೋತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬೊಳ್ಳೆಜಿರ ಬಿ ಅಯ್ಯಪ್ಪ, ಉಪಾಧ್ಯಕ್ಷ ಅಂಬೇಕಲ್ ನವೀನ್, ಮಹಿಳಾ ಸಮಿತಿಯ ಕಾರ್ಯಾಧ್ಯಕ್ಷೆ ಜಯಂತಿ ಶೆಟ್ಟಿ ಹಾಗೂ ಶ್ರೀ ಕೋದಂಡರಾಮ ಟ್ರಸ್ಟ್ನ ಅಧ್ಯಕ್ಷ ಎಚ್ಎನ್ ನಂಜುಂಡ ಪಾಲ್ಗೊಂಡಿದ್ದರು. ಬ್ರೈನೋ ಬ್ರೈನ್ ಇಂಟರ್ನ್ಯಾಷನಲ್ ದುಬೈ ಸಂಸ್ಥೆ ವತಿಯಿಂದ ಇತ್ತೀಚೆಗೆ ಆಯೋಜಿಸಲಾಗಿದ್ದ 16ನೇ ಅಂತಾರಾಷ್ಟ್ರೀಯ ಮಟ್ಟದ ಆನ್ಲೈನ್ ಬ್ರೈನೋ ಬ್ರೈನ್ ಸ್ಪರ್ಧೆ 2026ರಲ್ಲಿ ಮಡಿಕೇರಿಯ ಬ್ರೈನೋ ಬ್ರೈನ್ ಕೇಂದ್ರದ 101 ವಿದ್ಯಾರ್ಥಿಗಳು ಕೇವಲ 4 ನಿಮಿಷಗಳಲ್ಲಿ ವಿವಿಧ ರೀತಿಯ ಲೆಕ್ಕಗಳನ್ನು ಅತಿ ಚುರುಕಾಗಿ ಮಾಡೋ ಮೂಲಕ ಅತ್ಯುತ್ತಮ ಸಾಧನೆಯನ್ನ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ 30 ಚಾಂಪಿಯನ್ ಟ್ರೋಫಿ, 37 ಚಿನ್ನದ ಪದಕ ಮತ್ತು 34 ಬೆಳ್ಳಿಯ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸ್ಪರ್ಧೆಯು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಬಳಸಿ ಕಟ್ಟುನಿಟ್ಟಾದ 4 ನಿಮಿಷಗಳ ಕಾಲಮಿತಿಯೊಳಗೆ ಸಂಕೀರ್ಣವಾದ ಗಣಿತದ ಲೆಕ್ಕಗಳನ್ನು ಬಿಡಿಸುವುದನ್ನು ಒಳಗೊಂಡಿತ್ತು. 79 ರಾಷ್ಟ್ರಗಳ ಒಟ್ಟು 23,912 ವಿದ್ಯಾರ್ಥಿಗಳು ವಿವಿಧ ರಾಷ್ಟ್ರದ ಬ್ರೈನೋ ಬ್ರೈನ್ ಕೇಂದ್ರಗಳಿಂದ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯ ಮಡಿಕೇರಿಯ ಬ್ರೈನೋ ಬ್ರೈನ್ ಕೇಂದ್ರದಿಂದ 101 ವಿದ್ಯಾರ್ಥಿಗಳು ತರಬೇತುದಾರರಾದ ಮಾಪಂಗಡ ಕವಿತಾ ಕರುಂಬಯ್ಯ ಅವರ ನೇತೃತ್ವದಲ್ಲಿ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧಿಸಿದರು. ಆನ್ಲೈನ್ ಸ್ಪರ್ಧೆಯಲ್ಲಿ 4 ನಿಮಿಷಗಳ ನಿಗದಿತ ಸಮಯ ಮಾತ್ರವಿದ್ದು, ಮಡಿಕೇರಿ ಗುಡ್ಡಗಾಡು ಪ್ರದೇಶದಲ್ಲಿ ಇಂಟರ್ನೆಟ್ ಕನೆಕ್ಷನ್ ಹಾಗೂ ನೆಟ್ವರ್ಕ್ ಸಮಸ್ಯೆಯೊಂದಿಗೆ ಮತ್ತು ಮಕ್ಕಳು ಯಾರ ಸಹಾಯವಿಲ್ಲದೆ ಏಕಾಂಗಿಯಾಗಿ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡಲು ಅಭ್ಯಾಸ ಹೊಂದಿರದಿದ್ದರೂ ನಿಗದಿತ ಸಮಯದಲ್ಲಿ ಸ್ಪರ್ಧೆಯನ್ನು ಸವಾಲಾಗಿ ಸ್ವೀಕರಿಸಿ ಉತ್ತಮ ಪ್ರದರ್ಶನ ತೋರಿ ಭಾಗವಹಿಸಿದ ಎಲ್ಲ 101 ಮಕ್ಕಳು ವಿಜೇತರಾಗಿರುವುದು ಪ್ರಶಂಸನೀಯವಾಗಿದೆ ಎಂದು ಮಾಪಂಗಡ ಕವಿತಾ ಕರುಂಬಯ್ಯ ಹರ್ಷ ವ್ಯಕ್ತಪಡಿಸಿ, ಸಂಪೂರ್ಣ ಪ್ರಶಂಸೆ ಮತ್ತು ಅಭಿನಂದನೆ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ಸಲ್ಲಬೇಕೆಂದರು. I am Kavita Karmbaya, faculty and franchisee of Braino Brain Madikeri. In the recently held Braino Brain International Online Competition, over 24,000 children from about 79 countries participated from all over the world. Madikeri Center participated with 101 children, and eventually we won 30 champion trophies, 37 gold topper medals and 34 silver topper medals, getting a complete 100% success. It made us very proud, because coming from a small town like Madikeri, we did the unthinkable. My children, Madikeri children, are not very tech savvy like the city bred children. Most of the children were typing on the computer or laptop for the first time. They were introduced to laptop. And Madikeri being a hill station, we have the biggest disadvantage of very poor network and bad internet also. In spite of all these, our children did extremely well. We got a 100% result, for which we are very proud of. In 4 minutes, the children are supposed to do very complex sums, and this requires a lot of concentration. Most of the children were typing for the first time, and there is screen sharing, video sharing, audio sharing, so there is no adult helping the child. The child had to manage on his own, otherwise there are very stringent rules. In spite of all this, the children have done extremely well. We are very proud of them. The entire credit goes to the child who has performed in that 4 minutes, and to their parents for motivating them and for encouraging them and taking up this challenge and doing such a great job. Also a special thanks to Dr. Soumya, who went out of her way to make things easy for children to be with computers. Thank you very much. ಆನ್ಲೈನ್ ಸ್ಪರ್ಧೆಗೆ ಬೆಂಬಲ ನೀಡಿದ ಡಾಕ್ಟರ್ ಸೌಮ್ಯ, ಉಪನ್ಯಾಸಕರು, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು ಮಡಿಕೇರಿ ಅವರಿಗೆ ಈ ಸಂದರ್ಭ ಅಭಿನಂದನೆ ಸಲ್ಲಿಸಲಾಯಿತು. ಕರ್ನಾಟಕದಿಂದ ಭಾಗವಹಿಸಿದ ಬ್ರೈನೋ ಬ್ರೈನ್ ಕೇಂದ್ರಗಳ ಪೈಕಿ ಮಡಿಕೇರಿ ಕೇಂದ್ರಕ್ಕೆ 100% ಫಲಿತಾಂಶ ಬಂದಿದ್ದು ಹೆಮ್ಮೆಯ ವಿಷಯ ಎಂದು ಮಾಪಂಗಡ ಕವಿತಾ ಕರುಂಬಯ್ಯ ತಿಳಿಸಿದ್ದಾರೆ. ಕಲಾವತಿ ಬಿ ಎನ್, ನಾನು ಮಡಿಕೇರಿಯಲ್ಲಿ ಇರೋದು. ನನ್ನ ಮೊಮ್ಮಗಳು ರುಷಾಲಿ ಪಿ ಜೆ ಅಂತ ಹೇಳಿ ಇಲ್ಲಿ 1 ವರ್ಷದಿಂದ ಕಲಿತಾ ಇದ್ದಾಳೆ. ಅವಳು 2 ಸಲ ಚಾಂಪಿಯನ್ ಆಗಿದ್ದಾಳೆ. ನನಗೆ ತುಂಬ ಹೆಮ್ಮೆಯ ವಿಷಯ. ಅಂದರೆ ಈ ಬ್ರೈನೋ ಬ್ರೈನ್ ಅಂದರೆ ಏನು ಅಂತ ನಮಗೆ ಗೊತ್ತಿರಲಿಲ್ಲ. ಗೊತ್ತಿದ್ದರೂ ಕೂಡ ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಅಂತ ಸಹ ನಮಗೆ ಗೊತ್ತಿರಲಿಲ್ಲ. ಈ ಒಂದು ಕ್ಲಾಸ್ನಿಂದ
ಮಕ್ಕಳ ಭವಿಷ್ಯತ್ತು ಒಳ್ಳೆಯದಾಗುತ್ತೆ. ಕಾರಣ ಅಂದರೆ ಮಕ್ಕಳಿಗೆ ಗಣಿತದಲ್ಲಿ ಎಲ್ಲ ವಿಷಯದಲ್ಲೂ ಮಕ್ಕಳು ಪಾಸಾಗ್ತಾರೆ, ಯಾವ ವಿಷಯ ತೆಗೆದುಕೊಂಡ್ರೂ ಪಾಸಾಗ್ತಾರೆ. ಆದರೆ ಗಣಿತ ಅಂತ ಹೇಳಿದ್ರೆ ಅವರಿಗೆ ಉಕ್ಕಿನ ಕಡಲೆ ಇದ್ದ ಹಾಗೆ, ಅವರು ಗಣಿತದಲ್ಲಿ ಬಹಳ ಹಿಂದೆ ಇರ್ತಾರೆ. ಅಂತಹ ಮಕ್ಕಳಿಗೆ ಇದೊಂದು ಸದುಪಯೋಗ ಪಡಿಸ್ಕೊಳ್ಳಿಕ್ಕೆ ಒಳ್ಳೆಯ ಒಂದು ತರಬೇತಿ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ನಮಸ್ತೆ, ನಾನು ರಾಜೇಶ್ವರಿ ಅಂತ. ನನ್ನ ಮಗ ಇಲ್ಲಿ 10th ಲೆವೆಲ್ ಮುಗಿಸ್ತಾ ಇದ್ದಾನೆ ಈ ವರ್ಷ. ಹೇಳಬೇಕು ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಮತ್ತು ಎಲ್ಲ ಸಹ ಒಂದು ಇಂಟರ್ನ್ಯಾಷನಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ದು ಕಾಂಪಿಟೇಷನ್ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಗ್ರೇಟ್. ಯಾಕಂದರೆ ಎಲ್ಲರಿಗೆ ಸಹ ದುಬೈಗೆ ಹೋಗಿ ಅಟೆಂಡ್ ಮಾಡಲಿಕ್ಕಾಗಲ್ಲ. ಇದೊಂದು ಆನ್ಲೈನಲ್ಲಿ ಇದ್ದು ಮ್ಯಾಮ್ ಅಷ್ಟೊಂದು ಎನ್ಕರೇಜ್ ಮಾಡಿ ಮಕ್ಕಳೆಲ್ಲ ಸಹ ಅದನ್ನು ಆನ್ಲೈನಲ್ಲೇ ಪ್ರಾಕ್ಟೀಸ್ ಮಾಡಿ ಮಕ್ಕಳಿಗೆ ಅದೊಂದು ಒಳ್ಳೆ ಚಾನ್ಸ್, ಒಂದು ಎಕ್ಸ್ಪೋಜರ್ ಸಿಗುತ್ತೆ ಮಕ್ಕಳಿಗೆ. ಅವರಿಗೆ ಬೇರೆ ಎಕ್ಸ್ಟ್ರಾ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಈ ಮ್ಯಾಚ್ ಮಾಡೋದ್ರಿಂದ ಅವರ IQ ಲೆವೆಲ್ ಆಗಲಿ, ಒಂದು ಕಾನ್ಸಂಟ್ರೇಷನ್ ಲೆವೆಲ್ ಆಗಲಿ ತುಂಬ ಇಂಪ್ರೂವ್ ಆಗಿದೆ. ಥ್ಯಾಂಕ್ ಯು. Hi, my name is Shriyan. I like to talk in the video, but I like my experience. First time I did my online competition and I like to do this all. And I touched my computer and I learned how to touch my computer. I like to thank Auntie because she helped us in many ways. And I like to thank my parents. Thank you once again, Auntie. Thank you. When my name is Arushri, I got champion. I so happy. Thank you for Kavita auntie and my parents and my sister to helping and caring. Thank you. Because of Kavita auntie only we got all the trophies. My name is Rishali and I took participation in Brain online competition and I won champion. I thank Kavita auntie to support me and give paper practice. Good evening, my name is Dira. I am studying in class 2. I got a gold topper. Thank you. Good evening everyone, my name is Bhuvan. I participated in online competition 2026 and I got this gold medal. Thank you for auntie to give practice and take this gold medal. Thank you. Happy birthday. God bless you. Now, children, those who came just for the photo, come here. And those who have exams, come here. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಮಡಿಕೇರಿಗೆ ಭೇಟಿ ನೀಡಿದರು. ಮಡಿಕೇರಿ ಸಮೀಪದ ಕರ್ಣಂಗೇರಿಗೆ ಖಾಸಗಿ ಕಾರ್ಯಕ್ರಮದ ಹಿನ್ನೆಲೆ ಆಗಮಿಸಿದ ಅವರನ್ನ ವಿಧಾನಸಭೆಯ ಮಾಜಿ ಅಧ್ಯಕ್ಷ KG ಬೋಪಯ್ಯ ಹಾಗೂ ಮಾಜಿ ಸಚಿವ MP ಅಪ್ಪಚ್ಚು ರಂಜನ್ ಅವರು ಸ್ವಾಗತಿಸಿದರು. ಮೈಸೂರಿನ ಹೆಸರಾಂತ ಚಿನ್ನಾಭರಣ ಮಳಿಗೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ವತಿಯಿಂದ ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ 3 ದಿನಗಳ ಕಾಲ ಚಿನ್ನ, ಬೆಳ್ಳಿ ಮತ್ತು ವಜ್ರದ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ನಡೆಯಲಿದೆ. ಶುಕ್ರವಾರ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಉದ್ಘಾಟಿಸಿದರು. ಫೆಬ್ರವರಿ 13, 14 ಮತ್ತು 15ರಂದು ಬೆಳಿಗ್ಗೆ 10:30 ಗಂಟೆಯಿಂದ ರಾತ್ರಿ 8:30ವರೆಗೆ 3 ದಿನಗಳ ಕಾಲ ಅಪರೂಪದ ಚಿನ್ನ, ಬೆಳ್ಳಿ ಮತ್ತು ವಜ್ರದ ವಿವಿಧ ವಿನ್ಯಾಸದ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟ ನಡೆಯಲಿದ್ದು, ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಸಂಸ್ಥೆಯ ಪ್ರಮುಖರು ತಿಳಿಸಿದ್ದಾರೆ. ಒಂದು ಚಿನ್ನ ಬೆಳ್ಳಿ ಕಪ್ ಕೊಡಿಸಿದ್ದೀವಿ. ಗ್ರಾಮ್ ಎಷ್ಟು ಒಂದು ಈಗ ಗೋಲ್ಡ್ಗೆ 42,000 ಗ್ರಾಮ್ಗೆ. ಹುಷಾರು ಆಲ್ ದ ಬೆಸ್ಟ್ ಕರ್ಕೊಂಡ್ಬಂದಿದ್ರು ಲೈಫ್ಗಂತೂ ನನ್ನ ಹೆರಿಟೇಜ್ ಕಲೆಕ್ಷನ್ಸ್ ಎಲ್ಲ ಇದು 22 ಕ್ಯಾರೆಟ್ಸ್ ಒಡವೆ ಜಾಸ್ತಿ 22 ಕ್ಯಾರೆಟ್ 24 ಬುಲಿಯನ್ಸ್ ಮಾತ್ರ. ಆಮೇಲೆ ನಮ್ಮಲ್ಲಿ ಇದೆಲ್ಲ ನಾವು ಹಾಕೋದೇ ಅಂತ ಎಷ್ಟು? ಅದು 18 ಇರುತ್ತೆ. ಡೈಮಂಡ್ ಆದರೆ 18 ಸಿಗುತ್ತೆ. ರಿಜಿಡಿಟಿ ಬೇಕಲ್ಲ ಸರ್. 18 ಮೋರ್ 18
ಇವತ್ತಿಂದ 15 ತನಕ ನಮ್ಮದು ಎಕ್ಸಿಬಿಷನ್ ಕಮ್ ಸೇಲ್ಸು ಇಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತು ನಾವು ಮೇಯ್ನಾಗಿ ಹಲವಾರು ಡಿಸೈನ್ಸ್ಗಳು ನಮ್ಮ ಸಬ್ ಬ್ರ್ಯಾಂಡ್ಸ್ ಆದ ಮೈನ್ ಡೈಮಂಡ್ ಕಲೆಕ್ಷನ್ಸು, ಮತ್ತು ಪ್ರೀಶಿಯಾ ಸ್ಟೋನ್ಸು, ಮತ್ತು ಅನ್ಕಟ್ ಡೈಮಂಡು, ಇರಾ ಕಲೆಕ್ಷನ್ ಅಂತ ಹೇಳ್ತಾರೆ ಅದಕ್ಕೆ. ಮತ್ತು ನಮ್ಮದು ಎಥನಿಕ್ಸ್ ಕಲೆಕ್ಷನ್ಸು, ಅನ್ಕ್ರಾಫ್ಟೆಡ್ ಡಿಸೈನ್ಸು, ಮತ್ತು ಡಿವೈನ್ ಕಲೆಕ್ಷನ್ಸು, ಅದು ಇಂಡಿಯನ್ ಹೆರಿಟೇಜ್ ಜ್ಯುವೆಲ್ಲರ್ಸ್ ಅಂತ ಹೇಳ್ತಾರೆ. ಅದೆಲ್ಲ ಈಗ ಹಲವಾರು ಡಿಸೈನ್ಸ್ ನಾವು ಇಲ್ಲಿ ಶೋಕೇಸ್ ಮಾಡಿದೆ. ಇದೊಂದು ಆಪರ್ಚುನಿಟಿ ಎಲ್ಲರಿಗೆ ಬೈ ಮಾಡೋಕ್ಕೆ ವಿತ್ ರೀಸನಬಲ್ ಪ್ರೈಸಲ್ಲಿ. ನಾವು 100% HUID ಹಾಲ್ಮಾರ್ಕ್ಡ್ ಗೋಲ್ಡೇ ಸೇಲ್ ಮಾಡೋದು, ಮತ್ತು ಡೈಮಂಡ್ ಎಲ್ಲ IGI ಸರ್ಟಿಫೈಡು, ಮತ್ತು ಸೋಲ್ಟೇರ್ ಸ್ಟೋನ್ಸ್ ಅಂದರೆ GIA ಸರ್ಟಿಫಿಕೇಷನ್ ಇರೋದು ಸೇಲ್ ಮಾಡೋದು. ಸೊ ಎಲ್ಲರಿಗೆ ಮೇನ್ ರಿಕ್ವೆಸ್ಟ್ ಏನಂದರೆ ಈ ಒಂದು ಆಪರ್ಚುನಿಟಿ ಯೂಟಿಲೈಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮಲಬಾರ್ ಸಂಸ್ಥೆಯ ದಕ್ಷಿಣ ವಲಯದ ಮುಖ್ಯಸ್ಥರಾದ ಶರ್ಫುದ್ದೀನ್, ಮೈಸೂರು ಭಾಗದ ಮುಖ್ಯಸ್ಥರಾದ ಸುನಿಲ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ವಿದ್ಯುತ್ ಗುತ್ತಿಗೆದಾರರ ಸಂಘದ ಕೇಂದ್ರ ಸಮಿತಿ ಪದಾಧಿಕಾರಿಗಳಿಗೆ ಕೊಡಗು ಜಿಲ್ಲಾ ಘಟಕದಿಂದ ಅಭಿನಂದನಾ ಕಾರ್ಯಕ್ರಮ ಮಡಿಕೇರಿಯ ರಾಜದರ್ಶನ್ ಸಭಾಂಗಣದಲ್ಲಿ ನಡೆಯಿತು. ಈ ಸಂದರ್ಭ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಮಾತನಾಡಿ, ಮಡಿಕೇರಿಯಲ್ಲಿ ಜಿಲ್ಲಾ ಸಂಘದ ಕಟ್ಟಡ ನಿರ್ಮಾಣ ಕಾಮಗಾರಿಯಿಂದ ಕೈಗೆತ್ತಿಕೊಂಡಿದ್ದು 2 ಲಕ್ಷ ರೂಪಾಯಿ ವೈಯಕ್ತಿಕ ನೆರವು ನೀಡುವುದಾಗಿ ತಿಳಿಸಿದರು. ವರ್ಷಗಳಿಂದ ಹೈಯೆಸ್ಟ್ ಕೆಲಸಕ್ಕೆ ಬಜೆಟ್ಗಳನ್ನು ನಾವು ಕೊಡಿಸ್ತಾ ಬಂದಿದ್ದೀವಿ. ಈಗ ಅಧಿಕೃತವಾಗಿ ಮೊನ್ನೆ ಸರ್ಕಾರದ ಒಂದು ಸುತ್ತೋಲೆನೂ ಆಯಿತು ಡಿಸೆಂಬರ್ ಅಲ್ಲಿ. ಮತ್ತೆ ಆ ಲೇಬರ್ ಆಕ್ಸಿಡೆಂಟ್ ಒಂದು ಮಾಡಿಸ್ತಾ ಇದ್ವಿ, ಅದು ಶಾಂತಿ ಆಗ್ತದೆ. ಇನ್ನು ಹಲವಾರು ಅಭಿವೃದ್ಧಿ ಕೆಲಸಗಳು ಆಗ್ತದೆ. ಖಂಡಿತವಾಗಲೂ ಸಂಘ ನಿಮ್ಮ ಜೊತೆ ನಿರಂತರವಾಗಿ ಇರ್ತದೆ. ಅದು ವಿಶೇಷವಾಗಿ ನೀವು ನಂಬ್ತಿರಲ್ಲ, ಮಹಿಳಾ ಗುತ್ತಿಗೆದಾರರು ಅಷ್ಟೆಲ್ಲ ತೊಂದರೆ ಇದ್ರು 90% ಮಹಿಳಾ ಗುತ್ತಿಗೆದಾರರು ಚುನಾವಣೆಗೆ ಅಟೆಂಡ್ ಮಾಡಿ 89% ಬಂದಂತ ಮಹಿಳೆಯರಲ್ಲಿ 90% ನಮ್ಮ ತಂಡಕ್ಕೆ ಮತವನ್ನ ಹಾಕಿದ್ದಾರೆ ಮಹಿಳಾ ಗುತ್ತಿಗೆದಾರ. ಸೊ ನಾವು ಅವರಿಗೆ ಒಂದು ಈ ಸಾರಿ ಮಹಿಳಾ ಗುತ್ತಿಗೆದಾರರಿಗೆ ಒಂದು ಕಮಿಟಿಯನ್ನು ಮಾಡಿದ್ವಿ, ಮಹಿಳಾ ಘಟಕ ಅಂತ ಮಾಡಿ, ಒಬ್ಬರು ಚೇರ್ಮನ್ ಮಾಡಿ, ಪ್ರತಿ ಜಿಲ್ಲೆಯಿಂದ ಒಬ್ಬೊಬ್ಬ ಮಹಿಳೆಯನ್ನ ಸೆಲೆಕ್ಟ್ ಮಾಡಿ ಅವ್ರದ್ದೊಂದು ಟೀಮ್ ಮಾಡಿ, ಅವ್ರಿಗೆ ಏನೇನು ಸವಲತ್ತುಗಳು ಸರ್ಕಾರದಿಂದ ಸಿಗುವಂತ ಸವಲತ್ತುಗಳು ಇದ್ರೆ ಅವರ ಮುಖಾಂತರ ನಾವು ಹೋರಾಟವನ್ನು ಮಾಡಿ ಅವ್ರಿಗೂ ಸವಲತ್ತುಗಳನ್ನ ಕೊಡಬೇಕು ಅಂತ. ಹಾಗೆ ನಾನು ಮಾರ್ಚಲ್ಲಿ ಮಹಿಳಾ ದಿನಾಚರಣೆಗೆ ನಾನು ರಮೇಶ್ ಅಣ್ಣಿಗೆ ಹೇಳಿದೆ, ಈ ಸರಿ ಮಂಗಳೂರಲ್ಲಿ ಮಹಿಳಾ ದಿನಾಚರಣೆ ಮಾಡಿಸ್ಬಿಡ್ರಪ್ಪ ಅಂತ. ನಾನು ಈಗ ಅದಕ್ಕೆ ಮೇಡಮ್ಗೂ ಮಾತಾಡಿದ್ದೀನಿ. ಈ ನೆಕ್ಸ್ಟ್ ಮಾರ್ಚಲ್ಲಿ ಏನು ಮಹಿಳಾ ದಿನಾಚರಣೆ ಇದೆ ಆ ದಿನವನ್ನೇ ಮಹಿಳಾ ದಿನಾಚರಣೆಯನ್ನು ಮಾಡಿಸ್ತೀವಿ. ಚಿಕ್ಕಮಗಳೂರಲ್ಲಿ ಕಾರ್ಯಕ್ರಮವನ್ನು ಮಾಡ್ತೀವಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಯವರ ನೇತೃತ್ವದಲ್ಲಿ. ಹೇಳ್ತಾ ಇವತ್ತು ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಕಾರ್ಯಕ್ರಮವನ್ನು ತಾವು ಆಯೋಜನೆ ಮಾಡಿದಾರೆ. ಹಿಂದೆ ಚುನಾವಣೆ ಹಿಂದೇನು ಇದೇ ಒಂದು ಸ್ಥಳದಲ್ಲಿ ಚುನಾವಣೆಯ ಪ್ರಚಾರ ಸಭೆಯನ್ನ ನಾವು ಮಾಡಿದ್ದು. ಚುನಾವಣೆ ಹಿಂದೆ ತಾವುಗಳು ಹಲವಾರು ಆಪಾದನೆಗಳನ್ನ ನಮ್ಮ ವೈಯಕ್ತಿಕವಾಗೂ ನನ್ನ ಮೇಲೆ ಮಾಡಿದ್ರು, ತಂಡದ ಮೇಲೇನು ಮಾಡಿದ್ರು. RR ರೋಲ್ ಕಾಲ್, ಎಸ್ ರೋಲ್ ಕಾಲ್. ಏನ್ ರೋಲ್ ಕಾಲ್? ಇವತ್ತೆಲ್ಲ ಹೇಳ್ಕೊಟ್ಟದೆ ರೋಲ್ ಕಾಲ್. ಅವರ ಇತಿಹಾಸದಲ್ಲಿ ಕೊಟ್ಟಿ ಅಂತೂ ಅಭ್ಯಾಸ ಇಲ್ಲ ಅವ್ರಿಗೆ ಯಾರಿಗೂ. ಒಂದೇ ಒಂದು ಉದಾಹರಣೆ, ನಾನು ಚುನಾವಣೆ ಹಿಂದೇನು ಹೇಳ್ತಿದ್ದೆ ಅವ್ರಿಗೆ, ಒಂದೇ ಒಂದು ಉದಾಹರಣೆ ಇಲ್ಲ. RR ತಂಡ ಅಂದ್ರೆ ಏನು, RR ತಂಡದಲ್ಲಿ ನಿಲ್ಲುವಂತ ಅಭ್ಯರ್ಥಿಗಳ ಗುಣಗಳೇನು? ನಿಮ್ಗೆ ಇವತ್ತು ವಸಂತ್ ರೈ ಅವರು ಒಂದು ವಿಡಿಯೋ ಫುಟೇಜ್ಗಳನ್ನ ಹಾಕಿದ್ರು. ಅವರು ಅಧ್ಯಕ್ಷರಾದ ನಂತರ ಅವರ ತಂಡ ವೈಯಕ್ತಿಕವಾಗಿ ಹಲವಾರು ಕೆಲಸಗಳನ್ನ ಅವರ ಸ್ವಂತ ಹಣದಿಂದ ಈ ಸ್ಟಾಂಪಿಂಗ್ ಇರ್ಬೋದು, ಇನ್ನು ಸದಸ್ಯತ್ವವನ್ನ ಹೊಂದಿ ನಾವು ಹಲವಾರು ಕಾರ್ಯಕ್ರಮಗಳ ಹಿಂದೆ ಏನೇನಿತ್ತು, ಕ್ರೀಡಾಕೂಟಗಳು. ನಾನು ಜಿಲ್ಲಾಧ್ಯಕ್ಷರಿಗೆ ಹೇಳ್ತೇನೆ, ಮೈಸೂರು ಕ್ರೀಡಾಕೂಟ ಆದ್ರೆ ಕ್ರಿಕೆಟ್ ಬರ್ತೀರಾ, ಬೆಳಗಾವಿಗಾದ್ರೆ ಬರಲ್ಲ. ಯಾಕೆ? ನಿಮ್ಗೆ ನಿಮ್ಮ ಮನೆ ಹತ್ರನೇ ಕಾರ್ಯಕ್ರಮ ಆಗ್ಬೇಕಾ? ನಿಮ್ ಜಿಲ್ಲೆ ಹಂಗೆ ಇನ್ನೊಂದು ಜಿಲ್ಲೆ ಇಲ್ವಾ? ದಯವಿಟ್ಟು ಎಲ್ಲಿ ಆದ್ರೂ ಸಂಘದ ಕಾರ್ಯಕ್ರಮಗಳಿಗೆ ಸಂಘ ಸಾಧ್ಯವಾದಷ್ಟು ಸಂಘ ಅಂದ್ರೆ ಏನು? ನಮ್ಮ ಮನೆ. ಈಗ ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ನೆಂಟರದು ಒಂದು ಕಾರ್ಯಕ್ರಮ ಆದ್ರೆ ಎಲ್ಲಿಗೂ ಹೋಗಲ್ವ ನೀವು? ಅದನ್ನ ರೂಢಿ ಮಾಡ್ಕೊಳ್ಳಿ.
ಯಾಕಂದ್ರೆ ಹಲವಾರು ಕಾರ್ಯಕ್ರಮಗಳಿಗೆ ಭಾಗವಹಿಸಿದಾಗ ನಿಮಗೂ ಹಲವಾರು ಅನುಭವಗಳಾಗ್ತದೆ. ಇವತ್ತು ಸ್ಥಳೀಯವಾಗಿ ನನಗೆ 2 ಜನ ನೀವು ತುಂಡು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್.ವಿ. ಚಂದ್ರಬಾಬು ಮಾತನಾಡಿ, ಕಟ್ಟಡ ಕಾಮಗಾರಿಗೆ ಕೇಂದ್ರ ಸಮಿತಿಯಿಂದ 75,000 ರೂಪಾಯಿ ಅನುದಾನದ ಜೊತೆಗೆ ವೈಯಕ್ತಿಕವಾಗಿಯೂ ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಒಂದು ಸಣ್ಣ ನಮ್ಮ ಒಂದು ಸನ್ಮಾನ ಕಾರ್ಯಕ್ಕೆ ನಮ್ಮ ಕೇಂದ್ರ ಸಮಿತಿಯಲ್ಲಿ ಕರೆ ಮಾಡಿದ್ದೀನಿ. ಆ ಸಣ್ಣ ಕರೆಗೆ ಹೋಗ್ಬಿಟ್ಟು ಒಂದು ಸಣ್ಣ ಸನ್ಮಾನ ಸ್ವೀಕರಿಸಲಿಕ್ಕೆ ನಿಮ್ಮೆಲ್ಲರಿಗೂ ನನ್ನ ಪರವಾಗಿ ಹಾಗೂ ನನ್ನ ವಿದ್ಯುತ್ ಪರವಾಗಿ ಧನ್ಯವಾದಗಳು ತಿಳಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕುಗಳಿಂದ ನಮ್ಮ ಗುತ್ತಿಗೆದಾರರ ಬಂದಿದ್ದು ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಹಾಗೆ ನಾವು 3 ವರ್ಷ ಏನು ಕಾರ್ಯಕ್ರಮ ಮಾಡಿದ್ವಿ, ಏನು ಕೆಲಸಗಳನ್ನ ಮಾಡಿದ್ವಿ ಅನ್ನೋದು ನೀವು ಸಣ್ಣ ಚುಟುಕುಲಿ ನಾವೊಂದು ವಿಡಿಯೋಗಳನ್ನ ತೋರಿಸಿದ್ದೀವಿ. ಒಂದು ವೇಳೆ ಹೇಳ್ತೀನಿ ಕೇಳಿ, ನಾವು ಯಾವತ್ತೂ ದುಡಿತಕ್ಕೆ ಬಂದಿಲ್ಲ. ನಮಗೆ ದೇವರು ದಾರಿ ತೋರಿಸಿದ್ರು, ಒಳ್ಳೆ ದಾರಿ, ಆ ದಾರಿಯನ್ನು ತೋರಿಸ್ತಾ ಇದ್ದೀವಿ. ಆ ದುಡ್ಡಲ್ಲಿ ನಾವು ಸಣ್ಣ ಪುಟ್ಟದಾಗಿ ಸಂಘಕ್ಕೆ ಹಾಕಿ ಸಂಘದ ಜೊತೆಗೆ ನಾವು ನಿಂತ್ಕೊಂಡಿದ್ದೀವಿ ಸರ್. ನಾವು ದುಡ್ಡು ತಿನ್ನಕ್ಕಂತ ಯಾವುದೇ ಕಾರಣಕ್ಕೆ ಬಂದಿಲ್ಲ. ಇನ್ನೊಂದು ವೇದಿಕೆ ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ವೇಳೆ ದುಡ್ಡು ತಿಂತ ಇದೆ ಅಂತ ನೀವು ಹೇಳ್ತಾ ಇದ್ರಿ. ಈಗಾಗಲೇ ಮುಂದಿನ ದಿನ ಚುನಾವಣೆ ಬರುತ್ತೆ ಅಂತ ಹೇಳಿ ಆಗ್ಲೇ ಪ್ರಚಾರ ಶುರು ಮಾಡಿದ್ದಾರೆ. ಅವ್ಯವಹಾರ ನಡೆಸ್ತಾ ಇದ್ದಾರೆ, ದುಡ್ಡು ತಿಂತಾ ಇದ್ದಾರೆ ಅಂತ ಒಂದು ತೋರಿಸಿ ಸಾಕಂಡು, ಒಂದೇ ಒಂದು ತೋರಿಸಿ ನಾನು ಇವತ್ತು ವೇದಿಕೆ ಬಿಟ್ಟು ಹೋಗ್ಬಿಡ್ತೀನಿ. ನನಗೆ ಬೇಡ ಈ ತರ ಸುಳ್ಳು ಪ್ರಚಾರ. ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಮಾತನಾಡಿ, ಕಟ್ಟಡ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡುವುದಾಗಿ ಘೋಷಿಸಿದರು. ಕಟ್ಟಡ ನಿರ್ಮಾಣಕ್ಕಾಗಿ ಸಂಘದ ರಾಜ್ಯ ಕೋಶಾಧ್ಯಕ್ಷ ಕೆ. ಚಂದ್ರಬಾಬು 50,000, ಸಂಘಟನಾ ಕಾರ್ಯದರ್ಶಿಗಳಾದ ಮೊಹಮ್ಮದ್ ಎಜಾಸ್ 50,000, ಎಂ. ರಮೇಶ್ 50,000, ವೆಂಕಟೇಶ್ ರೆಡ್ಡಿ 50,000 ಆರ್ಥಿಕ ನೆರವು ನೀಡುವುದಾಗಿ ಭರವಸೆ ನೀಡಿದರು. ಸಂಘದ ಜಿಲ್ಲಾಧ್ಯಕ್ಷ ವಸಂತ್ ರೈ, ರಾಜ್ಯ ಸಂಘದ ಪದಾಧಿಕಾರಿಗಳು ಧನ ಸಹಾಯ ಮಾಡುವ ಭರವಸೆ ನೀಡಿದ್ದು, ಮಳೆಗಾಲ ಮುಗಿಯುವುದರೊಳಗಾಗಿ ನೂತನ ಕಟ್ಟಡ ಕಾಮಗಾರಿಯಿಂದ ಪೂರ್ಣಗೊಳಿಸಲಾಗುವುದು ಎಂದರು. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಐ.ಬಿ. ಶಿವರಾಜ್ ಸೇರಿದಂತೆ ರಾಜ್ಯ ಮತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳು, ಸದಸ್ಯರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಚೆಸ್ಕಾಂ ಇಲಾಖೆಯಿಂದ ಬಳಕೆದಾರರಿಗೆ ಮಾಹಿತಿ ಹಾಗೂ ಮನವಿ ಮಾಡಿದ ಜೂನಿಯರ್ ಇಂಜಿನಿಯರ್ ಸೋಮೇಶ್ ಅವರು, ನಾವು ಸರ್ಕಾರದ ವತಿಯಿಂದ ನಿಮ್ಮ ಸೇವೆ ಮಾಡಲು ದಿನದ 24 ಗಂಟೆಗಳಲ್ಲಿ ಶ್ರಮಿಸುತ್ತೇವೆ. ಪ್ರಸ್ತುತ ಪರಿಸ್ಥಿತಿಯಿಂದ ಗ್ರಾಹಕರು ಮನದಟ್ಟು ಮಾಡಿಕೊಳ್ಳುವಂತೆ ಮನವಿ ಮಾಡಿದರು. ವಿದ್ಯುತ್ ಪೂರೈಕೆ ಸಮಯದಲ್ಲಿ ವಿದ್ಯುತ್ ಬಂದ ತಕ್ಷಣ ವಿದ್ಯುತ್ ಬಳಕೆ ಮಾಡಲು ಸ್ವಲ್ಪ ಸಮಯಾವಕಾಶ ನೀಡಿ ನಂತರ ಉಪಯೋಗಿಸಿ. ವಿದ್ಯುತ್ ಪೂರೈಕೆ ಕಡಿತಗೊಂಡು ತಕ್ಷಣ ಬಂದಾಗ ದಯವಿಟ್ಟು ಮನೆಯ ನೀರಿನ ಮೋಟಾರ್, ಫ್ರಿಡ್ಜ್, ಐರನ್ ಬಾಕ್ಸ್, ಮಿಕ್ಸಿ, ತೋಟದಲ್ಲಿ ಬಳಸುವ ಸ್ಪ್ರಿಂಕ್ಲರ್ ಮೋಟಾರ್ ಸೇರಿದಂತೆ ಇನ್ನಿತರ ವಿದ್ಯುತ್ ಪೂರೈಕೆ ಪಡೆಯಲು ತಕ್ಷಣ ಬಳಸಿದರೆ ವಿದ್ಯುತ್ ಪ್ರೀಡರ್ಗಳು ಸುಟ್ಟು ಹೋಗುತ್ತವೆ. ಅದನ್ನು ಸರಿಪಡಿಸಲು ಮತ್ತೆ ವಿದ್ಯುತ್ ಕಡಿತಗೊಳಿಸಿ ಪ್ರೀಡರನ್ನು ದುರಸ್ತಿಪಡಿಸಲು ವಿದ್ಯುತ್ ಕಡಿತಗೊಳಿಸಲಾಗ್ತಾ ಇದೆ. ವಿದ್ಯುತ್ ಪೂರೈಕೆಯಲ್ಲಿ ಅಡಚಣೆಯಾಗ್ತಾ ಇದೆ. ಆದ್ದರಿಂದ ವಿದ್ಯುತ್ ಗ್ರಾಹಕರು ಚೆಸ್ಕಾಂ ಇಲಾಖೆಯ ಕೆಲವು ಸೂಚನೆಗಳನ್ನು ಅನುಸರಿಸುವಂತೆ ಜೆಇ ಸೋಮೇಶ್ ಅವರು ಮನವಿ ಮಾಡಿದ್ದಾರೆ. ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು 6 ಗ್ರಾಮ ಪಂಚಾಯಿತಿ ಮತ್ತು 1 TMC ಇದೆ. ಅದೇ ರೀತಿ ನಮ್ಮ ಸಬ್ಸ್ಟೇಷನ್ ಬಂದ್ಬಿಟ್ಟು ಮಗ್ಗುಲದಲ್ಲಿದೆ. ಮಗ್ಗುಲದಿಂದ ಅಪ್ ಟು ಕ್ಲಾಕ್ ಟವರ್ ತನಕ ಕಾರಿಡಾರ್ ಬಹಳ ಚಿಕ್ಕದಾಗಿದೆ, ತಮಗೆಲ್ಲ ಗೊತ್ತಿದೆ. ರಸ್ತೆ ತುಂಬ ಚಿಕ್ಕದಾಗಿದೆ. 2 ಕಡೆನೂ ಕಂಬ ಇದೆ. 2 ಬದಿಯ ಕಂಬದಲ್ಲೂ 5 ಫೀಡ್ರ್ ಹೋಗುತ್ತೆ. ಸುಮಾರು 10 ಫೀಡ್ರ್ ಹೋಗ್ತದೆ. ಈ 10 ಫೀಡ್ರ್ಗಳು ಕೂಡ ಟೌನ್ ಇಂದನೇ ಹಾದು ಹೋಗಬೇಕು ವಿಲೇಜ್ಗಳಿಗೆ. ಅದು ಕೂಡ ಎಲ್ಲವೂ ಓವರ್ಲೋಡ್ ಆಗಿದೆ. ಇವಾಗ ಇತ್ತೀಚಿನ ದಿನಗಳಲ್ಲಿ KPTCLಲ್ಲಿ ಪವರ್ ಟ್ರಾನ್ಸ್ಫಾರ್ಮರಲ್ಲಿ ಓವರ್ಲೋಡ್ ಆಗಿ ಅಲ್ಲಿ ಟ್ರಿಪ್ಪಿಂಗ್ ಆಗ್ತಾಯಿದೆ. ಅದನ್ನ ಅವರು ಮೇಂಟೈನ್ ಮಾಡಿಸ್ಕೊಳ್ಳೋಕ್ಕೋಸ್ಕರ ಪದೇ ಸಪ್ಲೈ ತೆಗಿತಾ ಇದ್ದಾರೆ. ನಮ್ಮ ಸೆಸ್ಕಾಮ್ನಿಂದ ಯಾವುದೇ ಪವರ್ ಸಪ್ಲೈ ತೆಗಿತಾ ಇಲ್ಲ. ಎರಡನೇದಾಗಿ ಪವರ್ ಸಪ್ಲೈ ಬಂದ ಕೂಡಲೇ ನಮ್ಮ ಗ್ರಾಹಕರು ಏನು ಮಾಡ್ತಾರೆ ಅಂತಂದರೆ ಇಮಿಡಿಯೇಟ್ಲಿ ಮೋಟ್ರ್ ಆನ್ ಮಾಡ್ತಾರೆ, ಮಿಕ್ಸಿಗಳು ಆನ್ ಆಗ್ತಾರೆ, ಮನೆಗಳಲ್ಲಿ ಫ್ರಿಡ್ಜ್ಗಳು ಆನ್ ಆಗ್ತದೆ. ಇಂಥ ಸಮಸ್ಯೆಗಳು ಬರುವಾಗ ಅಧಿಕ ಲೋಡ್ ಬರ್ತದೆ ಈ ನಮ್ಮ ಮಾರ್ಗಗಳಲ್ಲಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಟೌನಲ್ಲಿ ಬರುವ ಲೈನ್ನ ಜಂಪ್ಗಳು ಮತ್ತು ಕವರ್ ಕಂಡಕ್ಟರ್ ಅಂತ ಬಂದಿದೆ, ಅದರಲ್ಲಿ TS ಕನೆಕ್ಟರ್ ಅಂತಿದೆ, ಅವೆಲ್ಲ ಏನಾಗ್ತದೆ ಸುಟ್ಟು ಹೋಗ್ತದೆ. ಈ ಸುಟ್ಟು ಹೋದ ಸಂದರ್ಭದಲ್ಲಿ ಅದನ್ನು ರಿಪೇರ್ ಮಾಡಬೇಕಾಗ್ತದೆ. ರಿಪೇರ್ ಮಾಡಬೇಕಾದ್ರೆ ಒಂದು ಕಂಬದಲ್ಲಿ ಒಬ್ಬ ಲೈನ್ ಮ್ಯಾನ್ ಹತ್ತಬೇಕಾದ್ರೆ ಆ ಕಂಬದಲ್ಲಿ ಹಾದು ಹೋಗಿರುವ 5 ಫೀಡರ್ಗಳನ್ನ ನಾವು ಆಫ್ ಮಾಡಬೇಕಾಗ್ತದೆ. ಏಕೆಂತಂದರೆ ಅದು ಲೈನ್ಮೆನ್ ಸೇಫ್ಟಿ ಪ್ಲಸ್ ನಮ್ಮ ಇದರಲ್ಲಿ ಆ ಮಾರ್ಗವನ್ನು ಕರೆಕ್ಟಾಗಿ ಮಾಡಬೇಕಾದ್ರೆ 5 ಫೀಡರ್ಗಳನ್ನ ನಾವು ಆಫ್ ಮಾಡ್ಕೊಳ್ಬೇಕಾದ್ರೆ ಇದರಿಂದ ನಮ್ಗೆ ಏನಾಗ್ತದೆ, ಗ್ರಾಹಕರಿಗೆ ವಿದ್ಯುತ್ ಆಗ್ತದೆ. ನಾವು ಬೇಕು ಅಂತಾಗಲಿ ಕರೆಂಟ್ ತೆಗೆದಾಗಲಿ ಇನ್ನೊಂದಾಗಲಿ ಇಲ್ಲ. ಆದ್ದರಿಂದ ನಾನು ಸಾರ್ವಜನಿಕರಿಗೆ ಹೇಳೋದಿಷ್ಟೇ, ಕರೆಂಟ್ ಬಂದ ಕೂಡಲೇ ಆ ಕರೆಂಟು ಸ್ಟೇಬಲ್ ಆಗುವವರೆಗೆ ಒಂದು 5-10 ನಿಮಿಷಗಳವರೆಗೆ ನಿಲ್ಲುವವರೆಗೆ ಮನೆಯಲ್ಲಿ ಮೋಟ್ರ್ಗಳು ಆನ್ ಮಾಡೋದಾಗಲಿ ಇನ್ನಿತರ ವರ್ಕ್ ಅಂತ ಏನು
ಹೀಟ್ರ್ಗಳನ್ನ ಆನ್ ಮಾಡೋದಾಗಲಿ ಇದನ್ನೆಲ್ಲ ಕಡಿಮೆ ಮಾಡಿಕೊಂಡು ಲೈಟ್ಗಳನ್ನ ಬೇಕಾದ ಲೈಟ್ಗಳನ್ನ ಇದು ಮಾಡಿ ನಂತರ ಒಂದು 5-10 ನಿಮಿಷ ಪವರ್ ಸಪ್ಲೈ ನಿಂತ ನಂತರ ತಾವುಗಳು ಮೋಟ್ರು ಅಥವಾ ಇನ್ನಿತರ ಇದು ಮಾಡಿದಾಗ ನಮಗೇನಾಗ್ತದೆ ಆ ಸ್ಟೇಬಲ್ ಆಗಿ ಕರೆಂಟ್ ಇರ್ತದೆ. ಈ ಒಮ್ಮೆಲೆ ಕರೆಂಟು ಯಾವಾಗ ಲೋಡ್ ಆಗ್ತದೆ ಆವಾಗ ಈ ರೀತಿ ಬೆಂಕಿ ಬರೋದು, ವೈರ್ ಕಟ್ ಆಗೋದು, ಇದೆಲ್ಲ ಸಮಸ್ಯೆಗಳು ಉಂಟಾಗ್ತದೆ. ಶನಿವಾರ ಸಂತೆ ದುಂಡಳ್ಳಿ ಸಾರ್ವಜನಿಕ ಗ್ರಂಥಾಲಯದಲ್ಲಿ ಗ್ರಂಥಾಲಯ ಸಲಹಾ ಸಮಿತಿ ಸಭೆ ಹಾಗೂ ಪಂಚಾಯತ್ ಸದಸ್ಯರಿಗೆ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಯಿಷಾ, ಅತ್ಯುತ್ತಮ ಹಾಗೂ ರಾಜ್ಯ ಪ್ರಶಸ್ತಿ ಪಡೆದ ಗ್ರಂಥಾಲಯ ಇದಾಗಿರೋದು ನಮಗೆ ಹೆಮ್ಮೆಯ ವಿಷಯ. ಗ್ರಂಥಾಲಯವನ್ನು ಗ್ರಂಥಪಾಲಕಿ ದಿವ್ಯಾ ಅವರು ಸದ್ಬಳಕೆ ಮಾಡಿರೋದು ಇದಕ್ಕೆ ಕಾರಣ. ಇನ್ನಷ್ಟು ಪ್ರಶಸ್ತಿ ಬರಲಿ ಎಂದರು. ಲಾಸ್ಟ್ ಟೈಮ್ ನಾವು ಏನು ಸಭೆ ಮಾಡಿದ್ವಿ, ಆ ಸಭೆ ಮಾಡಿದಾಗ ಪಂಚಾಯತಿ ಒಂದು ಸಲಹಾ ಸಮಿತಿ ಏನಿದೆ ಒಂದು ಕೊಠಡಿ ಇತ್ತು. ಆ ಒಂದು ಕೊಠಡಿಯಲ್ಲೇ ತುಂಬಾ ಕಾರ್ಯಕ್ರಮ, ಅಂದ್ರೆ ನಮಗೆ ಈಗ ಏನಂದ್ರೆ ಡಿಜಿಟಲ್ ಲೈಬ್ರರಿ ಆಗಿರೋದ್ರಿಂದ ಸರ್ಕಾರದ ಹಂತದಲ್ಲಿ ಪ್ರತಿ ದಿನಕ್ಕೆ ಅಥವಾ ವಾರಕ್ಕೆ ಒಂದೊಂದು ಕಾರ್ಯಕ್ರಮಗಳನ್ನ ನೀವು ಮಾಡ್ಬೇಕು ಅಂತೇಳಿ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಸೊ ಅದೇ ಪ್ರಕಾರ ಕಾರ್ಯಕ್ರಮಗಳನ್ನ ಕೂಡ ದಿವ್ಯ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಜೊತೆಗೆ ಈಗಾಗಲೇ ನಮ್ಮ ಸ್ಟೇಟ್ ಟೀಮ್ ಆಗಿರ್ಬೋದು, ಹಲವಾರು ಟೀಮ್ಗಳು ನಮ್ಮ ಪಂಚಾಯತ್ ವಿಸಿಟ್ ಮಾಡಿದ್ರು. ಸೊ ಆ ಮಾಡಿದ ಸಂದರ್ಭದಲ್ಲಿ ಬಂದಂತ ಅಧಿಕಾರಿಗಳು ಕೇಳಿದ್ರು, ನಮ್ಮ ಈ ಸೋಮಪೇಟೆ ತಾಲೂಕಲ್ಲಿ ತುಂಬಾ ಲೈಬ್ರರೀಸ್ ಇದೆ, ದೊಡ್ಡ ದೊಡ್ಡ ಲೈಬ್ರರೀಸ್ ಇದೆ, ಆದ್ರೂ ಕೂಡ ನೀವು ಇದನ್ನೇ ಯಾಕೆ ಇಷ್ಟೊಂದು ಚಿಕ್ಕ ಲೈಬ್ರರಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಸೊ ಅವರ ಆಗ ಹೇಳಿದ್ದೇನೆಂದ್ರೆ, ನಮಗೆ ಗೊತ್ತಿರೋ ಹಾಗೆ ಇಷ್ಟು ದೊಡ್ಡ ದೊಡ್ಡ ಲೈಬ್ರರಿ ಇದ್ರೂ ಕೂಡ ಈ ಚಿಕ್ಕ ಲೈಬ್ರರಿಯಲ್ಲಿ ಅದು ಏನೇನು ನಾವು ಕಾರ್ಯಕ್ರಮ ಕೊಡ್ತೇವೆ ಅದನ್ನ ವಿನೂತನ ಶೈಲಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಈ ಒಂದು ಲೈಬ್ರರಿನ ಆಯ್ಕೆ ಮಾಡ್ಕೊಂಡ್ವಿ ಅನ್ನೋದು ಅವ್ರು ಹೇಳಿದ್ರು. ಬಟ್ ನಮಗೆ ಇಲ್ಲಿ ಸ್ಥಳಾವಕಾಶದ ಕೊರತೆ ತುಂಬಾ ಇತ್ತು. ಸೊ ಈ ಸತಿ ಏನಂದ್ರೆ ಜಿಲ್ಲಾ ಪಂಚಾಯತಿಯ ಒಂದು ಇದರಿಂದ ನಮ್ಮ ಈ ಒಂದು ಎಕ್ಸ್ಟ್ರಾ ಒಂದು ರೂಮ್ಸ್ ನ ಕೂಡ ಆಡ್ ಮಾಡ್ಕೊಂಡ್ವಿ. ಶನಿವಾರ ಸಂತೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಗ್ರಂಥಾಲಯಗಳಲ್ಲಿ ಸದಸ್ಯರ ಸಂಖ್ಯೆ ಹೆಚ್ಚಾಗಬೇಕು. ಇಂದು ಗ್ರಂಥಾಲಯಗಳಲ್ಲಿ ಎಲ್ಲ ರೀತಿಯ ಪುಸ್ತಕ ದೊರೀತಾ ಇದೆ ಎಂದರು. ಸಂಸ್ಥೆ ಬೆಳಿಬೇಕಾದ್ರೆ ಎಲ್ಲರೂ ಸಹಕಾರ ಬೇಕಾಗ್ತದೆ. ಹಾಗೇನೆ ಮತ್ತೆ ಈ ನಮ್ಮ ಗ್ರಂಥಾಲಯವನ್ನು ಬಹಳ ಜನ ಅತ್ಯುತ್ತಮ ನಿರ್ವಹಣೆ ಮಾಡುತ್ತಿರುವಂಥ ನಮ್ಮ ದಿವ್ಯಾರನ್ನು ಸಹ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಹಾಗೆಯೇ ನನ್ನ ಸಲಹೆ ಏನಿಲ್ಲ, ಹೆಚ್ಚಿನ ಮಟ್ಟಿಗೆ ನೀವೆಲ್ಲ ಕಂಡಿದ್ದೀರಿ. ಗ್ರಂಥಾಲಯವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಆದರೆ ಸದಸ್ಯರ ಸಂಖ್ಯೆ ಬಹಳ ಕಮ್ಮಿ ಇದೆ ಅಂತ ನಾನಾದರೂ ಭಾವಿಸ್ತೇನೆ. ನಾನು ಸುಮಾರು 20 ವರ್ಷದಿಂದಲೂ ಈ ಗ್ರಂಥಾಲಯದ ಒಬ್ಬ ಸದಸ್ಯನಾಗಿ ಆಗಲೇ ನಾನು ಮೆಂಬರ್ ಆಗಿದ್ದೆ. ನೀವೆಲ್ಲರೂ ಹೆಚ್ಚಿನ ಮಟ್ಟಿಗೆ ಸದಸ್ಯರನ್ನ ಮಾಡಿದರೆ ಬಹುಶಃ ಈ ಗ್ರಂಥಾಲಯ ಇನ್ನೂ ಉತ್ತಮ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ನಂದು ಒಂದೇ ಸಲಹೆ ಮಾಡುತ್ತಾ, ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಮಾತನಾಡಿ, ಇದೀಗ ರಾಜ್ಯ ಪ್ರಶಸ್ತಿ ದೊರಕಿದ್ದು ಮುಂದೆ ರಾಷ್ಟ್ರ ಪ್ರಶಸ್ತಿ ಸಿಗಲಿ ಅಂತ ಹಾರೈಸಿದರು. ಶನಿವಾರ ಸಂತೆ ವಿಘ್ನೇಶ್ವರ ಬಾಲಿಕಾ ಪದವಿ ಪೂರ್ವ ಕಾಲೇಜಿನ ಶಿಕ್ಷಕ ಜಯಕುಮಾರ್ ಮಾತನಾಡಿ, ಈ ಗ್ರಂಥಾಲಯ ವಿಶೇಷತೆ ಹೊಂದಿದ್ದು ಇದರೊಳಗೆ ಬಂದಾಗ ಸಂತೋಷವಾಗ್ತಾ ಇದೆ. ಎಲ್ಲ ಸಾರ್ವಜನಿಕರಿಂದ ಹಾಗೂ ಜನಪ್ರತಿನಿಧಿಗಳಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗಿರೋದಕ್ಕೆ ಈ ಮಟ್ಟಕ್ಕೆ ಬೆಳೆದಿದೆ ಎಂದರು. ಪಂಚಾಯತ್ ಅಧ್ಯಕ್ಷೆ ಭವಾನಿ ಗುರು, ಗ್ರಂಥಪಾಲಕಿ ದಿವ್ಯಾ ಈ ಸಂದರ್ಭ ಮಾತನಾಡಿದರು. ಹಾಗೂ ಎಲ್ಲ ನಮ್ಮ ದುಂಡಳ್ಳಿ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಕೊಡಗಿನಲ್ಲೇ ಅತ್ಯುತ್ತಮ ಒಂದು ಗ್ರಂಥಾಲಯವಾಗಿ ಹೊರಹೊಮ್ಮಿರುವ ನಮ್ಮ ದುಂಡಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಒಂದು ನಿಜಕ್ಕೂ ಒಂದು ಉತ್ತಮ ಕಾರ್ಯನಿರ್ವಹಣೆಯನ್ನು ಹೊಂದ್ತಾ ಇದೆ. ಈ ನಿರ್ವಹಣೆ ಹೊಂದಬೇಕಾದ್ರೆ ಒಂದು ಹಿಂದೆ ಒಂದು ಚಿಕ್ಕದಾದ ಒಂದು ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಓದುಗರಿಗಾಗಲಿ ಅಥವಾ ಇಲ್ಲಿ ಒಂದು ಬರುವಂಥ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾ ಇತ್ತು. ಅದನ್ನು ಮನಗಂಡು ಜಿಲ್ಲಾ ಪಂಚಾಯಿತಿ ವತಿಯಿಂದ ಮತ್ತು ಶಾಸಕರ ಮಂತ್ರಿಗಳ ಒಂದು ಅನುದಾನದ ಕೋರಿ ನಮ್ಮ ಕೋರಿಕೆಯ ಮೇರೆಗೆ 2 ಲಕ್ಷ ರೂಪಾಯಿ ಒಂದು ಹಣವನ್ನು ಬಿಡುಗಡೆಗೊಳಿಸಿದ್ರು. ಆ ಹಣದ ಅಂಗವಾಗಿ ಒಂದು ಎಕ್ಸ್ಟೆನ್ಷನ್ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿ ಇನ್ನೂ ಒಂದು ಸ್ವಲ್ಪ ವಿಸ್ತಾರವಾಗಿ ಸಲಹಾ ಸಮಿತಿಯ ಮತ್ತು ಮಕ್ಕಳ ಒಂದು ಗ್ರಂಥಾಲಯ ಓದುಗರಿಗೆ ಒಂದು ಅನುಕೂಲ ಆಗುವಂತೆ ಒಂದು ಸುಸಜ್ಜಿತವಾದ ಚಿಕ್ಕ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿ ಅದನ್ನು ಉದ್ಘಾಟನೆ ಸಹ ಮಾಡುತ್ತೇವೆ. ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಅಧೀನದಲ್ಲಿ ಇರತಕ್ಕಂಥ ಈ ಒಂದು ಗ್ರಂಥಾಲಯ ಗ್ರಂಥಪಾಲಕಿ ನಿಜಕ್ಕೂ ರಾಜ್ಯ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ನಮ್ಮ ಎಲ್ಲರ ಆಶಯ ಏನಪ್ಪಾ ಅಂತಂದ್ರೆ ಇದೊಂದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ಗ್ರಂಥಾಲಯ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆಗಿದೆ. ಹಾಗಾಗಿ ನನ್ನ ಪ್ರಕಾರ ದಿವ್ಯಾ ಒಂದು ಆತ್ಮ ಮೆಚ್ಚೋಂಗೆ, ಇನ್ನೊಂದು ಪರಮಾತ್ಮ ಮೆಚ್ಚೋಂಗೆ, 2 ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಯಾರು ಹೊಗಳಲಿ ಬಿಡ್ಲಿ ತನ್ನ ಪಾಲಿನ ಕೆಲಸವನ್ನ ನಾನು ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ಈ ರಿಜಿಸ್ಟರ್ ನಾನು ಹಂಗೆ ತಿರುವಾಗ್ತಾ ಇದ್ದೆ. ಈ ರಿಜಿಸ್ಟರ್ ನೋಡಿದ್ರೆ ಗೊತ್ತಾಗ್ತದೆ ಅವರು ತಮ್ಮ ಪಾಲಿನ ಕರ್ತವ್ಯವನ್ನ ಎಷ್ಟು ಸೊಗಸಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಸಣ್ಣದಾಗಿ ನನ್ನ ಕೈಲಾದ ಮಟ್ಟಿಗೆ ನಾನು ಒಂದು ಎಲ್ರಿಗೂ ಒಂದು ನಮ್ಮ ಪಂಚಾಯಿತಿಯ ಬೋರ್ಡ್ ಅಂದರೆ ಆಡಳಿತ ಮಂಡಳಿಗೆ, ಅಭಿವೃದ್ಧಿ ಅಧಿಕಾರಿಯವರಿಗೆ, ಸದಸ್ಯರಿಗೆ
ಹಾಗೂ ನನ್ನ ಒಂದು ಗ್ರಂಥಾಲಯದ ಸಲಹಾ ಸಮಿತಿಯ ಪ್ರತಿಯೊಬ್ಬರು ಡೈರೆಕ್ಟರ್, ಸದಸ್ಯರು, ಅಧ್ಯಕ್ಷರು ಎಲ್ಲರಿಗೂ ಕೂಡ ಒಂದು ಸಣ್ಣದಾಗಿ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ. ಈ ಗ್ರಂಥಾಲಯವನ್ನು 5 ವರ್ಷದಿಂದ ನೋಡ್ತಾ ಇದ್ದೀವಿ. ಹಾಗೆ ಗ್ರಾಮ ಪಂಚಾಯತಿನಲ್ಲಿ ಬರ್ತಕ್ಕಂಥ ಅನುದಾನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಏನು ಸೇರಬೇಕು, ಅವರು ಯಾವ ರೀತಿ ಮಕ್ಕಳುಗಳಿಗೆ ಒಳ್ಳೊಳ್ಳೆ ಅನುಭವಗಳನ್ನ ಇಲ್ಲಿ ಗ್ರಂಥಾಲಯದಲ್ಲೇ ಕೊಡ್ತಾ ಇದ್ರು, ಮತ್ತು ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತಾಯಿದ್ರು. ಅವ್ರ ಆ್ಯಕ್ಟಿವಿಟೀಸ್ ಮಾಡತಕ್ಕಂಥ ಎಲ್ಲ ವಸ್ತುಗಳನ್ನ ನಮ್ಮ ಗ್ರಾಮ ಪಂಚಾಯತಿಲಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ನಮ್ಮ ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಒತ್ತನ್ನು ಕೊಟ್ಟು ಅವರಿಗೂ ಕೂಡ ಸಹಾಯವನ್ನು ಮಾಡಿದ್ರಿಂದ ಕಲಿಸ್ಬೇಕು ಅನ್ನೋ ಒಂದು ಛಲ ಇರೋದ್ರಿಂದನೂ ಒಂದು ಈ ರೀತಿಯ ಆ್ಯಕ್ಟಿವಿಟೀಸ್ಗಳನ್ನ ಮಾಡಿ ಇವತ್ತು ಈ ರಾಜ್ಯದಲ್ಲೇ ನಮ್ಮ ಗ್ರಾಮ ಪಂಚಾಯತಿ ಒಂದು ಉತ್ತಮ ಸ್ಥಾನದಲ್ಲಿದೆ ಅಂತ ಹೇಳಿ ಇಷ್ಟಪಡ್ತೀನಿ. ಈ ಸಂದರ್ಭ ಪಂಚಾಯತ್ ಉಪಾಧ್ಯಕ್ಷೆ ಗೋಪಿಕಾ, ಸದಸ್ಯರಾದ ಭಾಗ್ಯ, ಮನು, ಮಹಾಂತೇಶ್, ನಂದಿನಿ, ಭೋಜಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜಾಸ್ತಿ ನನಗೆ ಹಾಗೆ ಟೀಚರು, ನಾನು ಕೂಡ ಚಿಕ್ಕಬಳ್ಳಾಪುರ ಸ್ಕೂಲಿಗೆ ಆಗಾಗ ಹೋಗ್ತಾ ಇರ್ತೇನೆ, ಅಲ್ಲಿ ಊಟ ಕೂಡ ಮಾಡಿ ಬರ್ತೇನೆ. ಹಾಗಾಗಿ ಅವರಿಗೆ ಕೂಡ ಅಭಿನಂದನೆಗಳು. ಇವರ ಸಹಕಾರ ಕೂಡ ಜಾಸ್ತಿ ಇದೆ, ಯಾಕಂದ್ರೆ ಮಕ್ಕಳಿಗೆ ನಮಗೆ ಕ್ಯಾರಮ್ ಬೋರ್ಡ್ ಕೂಡ, ಚೆಸ್ ಬೋರ್ಡ್ ಎಲ್ಲ ತೆಗೆಸಿಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ಅಭಿನಂದನೆ. ಪತ್ರಿಕಾ ಮಾಧ್ಯಮದವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲುದಿಲ್ಲ, ಎಲ್ರಿಗೂ ಸೇರಿ ಏನ್ ಮಾಡಿದ್ರೆ ಗೊತ್ತಿರಲಿಲ್ಲ, ಹಾಗಾಗಿ ಅವ್ರಿಗೆ ಕೂಡ ಅಭಿನಂದನೆಗಳು. ಗೋಪಿಕಾ ಮೇಡಮ್ ಅವರಿಗೆ ಜಾಸ್ತಿ ಗ್ರಂಥಾಲಯಕ್ಕೆ ಹೆಲ್ಪ್ ಮಾಡಬೇಕು ಸಹಕಾರ ಇದೆ. ಅವರು ಮೆಂಬರ್ ಆಯ್ದು ಕೂಡ ಎಲ್ಲ ಸಪೋರ್ಟ್ ಮಾಡ್ತಾರೆ. ಹಾಗೆ ನಮ್ಮ ಗ್ರಂಥಾಲಯಕ್ಕೆ ಕೂಡ ಅವರು ಕೊಡುಗೆ ನೀಡಿದ್ದಾರೆ. ಮಡಿಕೇರಿಯ ಕುಂದುರುಮಟ್ಟೆ ಶ್ರೀ ಚೌಟಿ ಮಾರಿಯಮ್ಮ ದೇವಾಲಯದಲ್ಲಿ ಶ್ರೀ ನಾಗದೇವರ ಪುನಃ ಪ್ರತಿಷ್ಠಾಪನಾ ಮಹೋತ್ಸವ 2 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ಕೃಷ್ಣ ಉಪಾಧ್ಯಾಯ ಅವರ ನೇತೃತ್ವದಲ್ಲಿ ದಿನಾಂಕ 11ರ ಬುಧವಾರ ಸಂಜೆ ಗುರುಗಣಪತಿ ಪೂಜೆ, ಪುಣ್ಯಾಹ ಸಂಕಲ್ಪ, ಆಶ್ಲೇಷ ಬಲಿ, ಮಹಾಪೂಜೆ, ತೀರ್ಥಪ್ರಸಾದ ವಿತರಣೆ ನಡೆಯಿತು. ದಿನಾಂಕ 12ರ ಗುರುವಾರ ಬೆಳಗಿನಿಂದ ಗುರುಗಣಪತಿ ಪೂಜೆ, ಗಣಪತಿ ಹೋಮ, ನವಕ ಪ್ರಧಾನ ಕಲಶ, ನವಕ ಪ್ರಧಾನ ಹೋಮ, ಪಾವಮಾನ ಪಾರಾಯಣ, ಅಲಂಕಾರ ಪೂಜೆ, ಮಹಾಪೂಜೆ ಹಾಗೂ ತೀರ್ಥಪ್ರಸಾದ ವಿನಿಯೋಗ ನಡೆಯಿತು. ದೇವಾಲಯದ ಮ್ಯಾನೇಜಿಂಗ್ ಟ್ರಸ್ಟಿ ಸುನಿಲ್ ಸುಬ್ರಹ್ಮಣಿ, ಟ್ರಸ್ಟಿಗಳಾದ ಟಿಪಿ ರಮೇಶ್, ಐತಪ್ಪರೈ, ಪಿಪಿ ಚಾಂಬಿ, ನೆರವಂಡ ಜೀವನ್, ಅರ್ಚಕರಾದ ಬಾಲಕೃಷ್ಣ, ಎಂ ಹರೀಶ್ ಮತ್ತಿತರರು ಪಾಲ್ಗೊಂಡಿದ್ದರು. अवाहितदेवताभ्यो नमः फलपञ्चामृताभ्यामि ओम नमो नमः कामरूपिणे महाबलानागादिवेनन्ताय स्वाहा. ಕೊಡಗಿನ ನಿವಾಸಿಗಳು ಹಾಗೂ ಮಲಯಾಳಿಗಳು ಜಂಟಿಯಾಗಿ ಕೇರಳದ ಪಯ್ಯಾವೂರಿಂದ ಶಿವ ದೇವಾಲಯದಲ್ಲಿ ಆಚರಿಸುವ 13 ದಿನಗಳ ಪಯ್ಯಾವೂರು ಶಿವ ದೇವಾಲಯದ ಊಟು ಮಹೋತ್ಸವ ಕೊಡಗಿನಿಂದ ಮುಂಡ್ಯೋಳಂಡ ಹಾಗೂ ಬವ್ವೇರಿಯಂಡ ಕುಟುಂಬಸ್ಥರ ಹಾಗೂ ಎತ್ತು ಹೋರಾಟದೊಂದಿಗೆ ತೆರಳಿ ಅಕ್ಕಿ ಅಳೆಯುವ ಶಾಸ್ತ್ರದೊಂದಿಗೆ ಪ್ರಾರಂಭಗೊಂಡಿತು. ಪಟ್ಟಣದ ಪಳಸಿ ಭಗವತಿ ದೇವಸ್ಥಾನದ ಆವರಣಕ್ಕೆ ಆಗಮಿಸಿದ ಕೊಡವರಂದ ಪಯ್ಯಾವೂರು ದೇವಸ್ವಂ ಕಾರ್ಯನಿರ್ವಾಹಕ ಅಧಿಕಾರಿ ಸಿವಿ ಅನೀಶ್, ವಿಶ್ವಸ್ತ ಮಂಡಳಿಯ ಸದಸ್ಯ ಕೆವಿ ಉತ್ತಮರಾಜನ್ ಮತ್ತು ಆಚರಣಾ ಸಮಿತಿಯ ಪದಾಧಿಕಾರಿಗಳಾದ ಪಿ ಸುಂದರನ್, ಪಲ್ಗುಣನ್ ಮೇಳೆದತ್, ಸಿವಿ ಮೋಹನನ್ ಹಾಗೂ ಸಿಪಿ ವಿಜಯನ್ ಅವರು ಸ್ವಾಗತಿಸಿದರು. ಬುಧವಾರ ಸಂಜೆ ವಾಸವಾಪುರಂ ಮಹಾವಿಷ್ಣು ದೇವಸ್ಥಾನದಿಂದ ಸಹಸ್ರ ವಿಳಕ ತಾಳಮೇಳದೊಂದಿಗೆ ಮೆರವಣಿಗೆ ನಡೆಯಿತು. ಬಳಿಕ ಕೋಮರತ್ತಚನ್ ಅವರ ಕಲಶಂಕುಳಿ ಪ್ರದರ್ಶನಗೊಂಡಿತು. ഒക്കത്തിന് കൊമോട്ടിന് വന്നിട്ട് അവിടെ ദൈവാദിനെ കണ്ടിട്ട് അവിടുന്ന് ഇത് 30-ാം തീയതി 8-ാം തീയതി ദൈവാദിനെ വന്നിട്ട് 9-ാം തീയതി നമ്മൾക്ക് അവിടുന്ന് കാലുകളെ അയ്യത്ത് വന്നിട്ട് ഇവിടേക്ക് എത്തിയിട്ടുണ്ട്. ಕೆಡ್ಡಸ ಹಬ್ಬವು ಪ್ರಕೃತಿ ಹಾಗೂ ಭೂಮಿ ತಾಯಿಗೆ ಗೌರವ ಸೂಚಿಸುವ ಹಬ್ಬವಾಗಿದೆ ಎಂದು ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ಹೇಳಿದ್ದಾರೆ.
ದಾಪಕ್ಲು ಸಮೀಪದ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಕೆಡ್ಡಸ ಹಬ್ಬದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೆಡ್ಡಸ ಹಬ್ಬವು ಪ್ರಕೃತಿ ಹಾಗೂ ಭೂಮಿ ತಾಯಿಗೆ ಗೌರವ ಸೂಚಿಸುವ ಹಬ್ಬ. ಹಾಗೆಯೇ ರೈತರು ಕೃಷಿ ಕಾರ್ಯದಿಂದ ಕೊಂಚ ವಿರಾಮ ಪಡೆಯುವ ಹಬ್ಬ. ಕೆಡ್ಡಸವೊಂದ ಬೇಟೆಯ ಹಬ್ಬ ಅಂತ ಕೂಡ ಕರೀತಾರೆ. ವಿರಾಮ ಕಾಲವಾದ್ದರಿಂದ ಹಿಂದೆ ಹೊಳೆಗಳಲ್ಲಿ ಮೀನು ಹಿಡಿತಾ ಇದ್ರು. ಹಾಗೆಯೇ ಕಾಡು ಪ್ರಾಣಿಗಳಿಗೆ ಈ ಸಮಯದಲ್ಲಿ ಕಾಲು ನೋವು ಬರುವ ಕಾರಣ ಅವುಗಳಿಂದ ಸುಲಭವಾಗಿ ಬೇಟೆಯಾಡಲು ಸಾಧ್ಯವಾಗುತ್ತೆ. ಆದ್ದರಿಂದ ಮಹಿಳೆಯರು ಕೂಡ ಒನಕೆ ಹಿಡಿದು ಬೇಟೆಯಾಡ್ತಾ ಇದ್ರು. ಒಟ್ಟಿನಲ್ಲಿ ಕೆಡ್ಡಸ ವಿಶ್ರಾಂತಿಯ ಹಬ್ಬ, ಮಾಂಸಾಹಾರದ ಹಬ್ಬ ಅಂತ ಹೆಸರನ್ನು ಪಡೆದಿದೆ ಎಂದರು. ಒಕ್ಕೂಟದ ಉಪಾಧ್ಯಕ್ಷೆ ಹೊಸಕ್ಲು ಲತಾ ಮಂಡಪ್ಪ ಮಾತನಾಡಿ, ಕೆಡ್ಡಸ ಹಬ್ಬವನ್ನು ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಆಚರಣೆ ಮಾಡ್ತಾರೆ. ಅದರಲ್ಲೂ ಪ್ರಾಂತ್ಯವಾರು ಆಚರಣೆಯಲ್ಲಿ ವ್ಯತ್ಯಾಸಗಳಿರ್ತವೆ. ಪೂರ್ವ ಪದ್ಧತಿಯಂತೆ ನಮಗೆ ತಿಳಿದಷ್ಟು ಮಟ್ಟಿಗೆ ಇಂತಹ ಅಪರೂಪದ ಹಬ್ಬಗಳನ್ನು ಆಚರಣೆ ಮಾಡೋದರಿಂದ ಮುಂದಿನ ಪೀಳಿಗೆಗೆ ನಮ್ಮ ಸಾಂಪ್ರದಾಯಿಕ ಆಚರಣೆಗಳು ತಿಳಿಯುತ್ತವೆ, ಅಲ್ಲದೆ ಪೋಷಣೆಯೂ ಆಗುತ್ತೆ ಎಂದರು. ಅಲ್ಪ ಸ್ವಲ್ಪ ಗೊತ್ತಿರುವಂಗೆ ಇಂದು ನಾವು ಮಹಿಳೆಯರೆಲ್ಲ ಸೇರಿ ಮಾಡಿಕೊಂಡೋಳು. ಮೊದಲಿಗೆ ನಾವು ಅಂಗಳಕ್ಕೆ ಸಗಣಿ ಸಾರಿಸಿ ಅದಕ್ಕೆ ನಾವು ಎಣ್ಣೆ ಬಿಟ್ಟು ಗರಿಕೆ ಹುಲ್ಲು, ಎಣ್ಣೆ ಚರ್ಕಲಿ, ಗರಿಕೆ ಹುಲ್ಲು, ಎಣ್ಣೆ ಸೇರಿಸಿ ಎಣ್ಣೆ ಬಿಟ್ಟು ಅಂಗಳಕ್ಕೆ ಎಣ್ಣೆ ಬಿಟ್ಟು ಅನಂತರ ಅರಿಶಿಣ, ಕುಂಕುಮ, ಅದಕ್ಕೆ ಸ್ನಾನ ಮಾಡಲಿಕ್ಕೆ ಸೀಗೆ ಎಲ್ಲ ಇಟ್ಟು ನಾವು ಭೂಮಿ ತಾಯಿಗೆ ಭೂಮಿ ತಾಯಿಗೆ ಇಟ್ಟಳು. ಅದು ಕಾರಣ ಎಂತಂದರೆ ಭೂಮಿ ತಾಯಿ ಋತುವಾದ ದಿನ 3ನೇ ದಿನ ಭೂಮಿ ತಾಯಿ ಸ್ನಾನ ಮಾಡಿ ತಲೆ ಬಾಚಿ ಕನ್ನಡಿ ನೋಡಿ ತಲೆ ಬಾಚಿ ಬೊಟ್ಟ ಹಾಕಿ ಹೂವು ಮುಡಿದು ಶೃಂಗಾರ ಮಾಡ್ದುತ್ತ ಹಿರಿಯರ ಮಾತು. ಅದೇ ರೀತಿ ನಾವು ಇಂದು ಅವಕ್ಕೆ ಭೂಮಿ ತಾಯಿಗೆ ಎಣ್ಣೆ ಬಿಟ್ಟು ಎಲ್ಲ ನಮ್ಮ ಕ್ರಮಣ ಮಾಡಿ ಅವಕ್ಕೆ ದೋಸೆ ಇಟ್ಟು, ಬಾಳೆಹಣ್ಣು ಇಟ್ಟು ಎಲ್ಲ ಇಟ್ಟು ಅವಕ್ಕೆ ತಿಂಬಂಥ ವಸ್ತುನ ಇಟ್ಟು ಮತ್ತು ಮುಳ್ಳಡಿಕ್ಕಿ ಮತ್ತು ಎಲ್ಲವೂ ಎಣ್ಣೆ ಶಾಸ್ತ್ರ ಮಾಡಿ ನಾವು ಇಂದು ಕೆಡ್ಡಸ ಹಬ್ಬನ ಆಚರಣೆ ಮಾಡಿಯೋಳು. ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸದಸ್ಯರು ಭೂಮಿ ತಾಯಿಗೆ ಭತ್ತಕ್ಕೆ ಕಲ್ಲು ಮುಳ್ಳು ಹೇರಿ ಭೂಮಿ ತಾಯಿಗೆ ಶಾಸ್ತ್ರೋಕ್ತವಾಗಿ ಎಣ್ಣೆ ಬಿಟ್ಟ ಸಾಂಕೇತಿಕ ಹಾಗೂ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭ ಒಕ್ಕೂಟದ ಉಪಾಧ್ಯಕ್ಷೆ ಕೂರನ ಸುಶೀಲಾ ಅಪ್ಪಾಜಿ, ಕಾರ್ಯದರ್ಶಿ ಕೇಕಡ ಪೂಜಾ ನಾಗೇಂದ್ರ, ಕೋಶಾಧಿಕಾರಿ ಕೊಡಪಾಲು ತೀರ್ಥ ಗಣಪತಿ, ಸಂಘಟನಾ ಕಾರ್ಯದರ್ಶಿ ಬೈಮನ ಜ್ಯೋತಿ ತಿಮ್ಮಯ್ಯ, ನಿರ್ದೇಶಕರು, ಸದಸ್ಯರು ಭಾಗವಹಿಸಿದ್ರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು.